Good morning, everybody. Methods and Techniques of Social Research, Program BA, Subject Sociology, Semester 6th, Session number 17, Topic Nature of Sociology, created by Dr. Nagendrappa E. ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಸಾಮಾಜಿಕ ಸಮೀಕ್ಷೆ ಅಂದರೆ ಏನು, ಅದರ ಅರ್ಥ, ಅದರ ವ್ಯಾಖ್ಯಾನಗಳನ್ನು ತಿಳ್ಕೊಂಡಿದ್ದೀವಿ. ಈ ತರಗತಿಯಲ್ಲಿ ಸಾಮಾಜಿಕ ಸಮೀಕ್ಷೆಯ ಸ್ವರೂಪ, ಅದರ ಪ್ರಕಾರಗಳು, ಅದರ ಉದ್ದೇಶಗಳು, ಅದರ ಇತಿಮಿತಿಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಹಾಗಾದರೆ ಸಾಮಾಜಿಕ ಸಮೀಕ್ಷೆಯ ಸ್ವರೂಪ ಏನು ಅಂತಕ್ಕಂಥದ್ದು, ಸಾಮಾಜಿಕ ಸಮೀಕ್ಷೆಯ ಸ್ವರೂಪ ಏನು, ಹೇಗಿರುತ್ತೆ ಅದರ ಸ್ವರೂಪ ಅಂತಕ್ಕಂಥದ್ದು. ನೇಚರ್ ಆಫ್ ಸೋಷಿಯಲ್ ಸರ್ವೆ. ವಾಟ್ ಈಸ್ ದ ನೇಚರ್ ಆಫ್ ಸೋಷಿಯಲ್ ಸರ್ವೆ? ಸೋಷಿಯಲ್ ಸರ್ವೆ ಈಸ್ ಎ ಫೀಲ್ಡ್ ಸ್ಟಡಿ. ಸೋಷಿಯಲ್ ಸರ್ವೆ ಇಸ್ ಎ ಫೀಲ್ಡ್ ಸ್ಟಡಿ. ಇಟ್ ಈಸ್ ಎ ಫೀಲ್ಡ್ ಸ್ಟಡಿ. ಇಟ್ ಈಸ್ ಎ ಫೀಲ್ಡ್ ಬೇಸ್ಡ್ ಸ್ಟಡಿ ಅಂತ ಕರಿತೀವಿ. ಅಂದರೆ ಇದು ಒಂದು ಕ್ಷೇತ್ರ ಅಧ್ಯಯನ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹೇಳ್ತೀವಿ. ಇಟ್ ಈಸ್ ಆಲ್ವೇಸ್ ಕಂಡಕ್ಟೆಡ್ ಇನ್ ನ್ಯಾಚುರಲ್ ಸೆಟ್ಟಿಂಗ್ಸ್. ಇದನ್ನು ಅಂದರೆ ಸಮೀಕ್ಷೆಯನ್ನು ಯಾವಾಗಲೂ ಕೂಡ ನೈಸರ್ಗಿಕ ಜಗತ್ತಿನಲ್ಲಿ ಅಥವಾ ನೈಸರ್ಗಿಕ ಪ್ರದೇಶದಲ್ಲಿ, ನೆಲೆಯಲ್ಲಿ ನಾವು ಕೈಗೊಳ್ತೀವಿ ಅಂತಕ್ಕಂಥದ್ದು. ಇಟ್ ಈಸ್ ಆಲ್ವೇಸ್ ಕಂಡಕ್ಟೆಡ್ ಇನ್ ನ್ಯಾಚುರಲ್ ಸೆಟ್ಟಿಂಗ್ಸ್ ಅಂತಕ್ಕಂಥ. ಇಟ್ ಸೀಕ್ಸ್ ರೆಸ್ಪಾನ್ಸ್ ಡೈರೆಕ್ಟ್ಲಿ ಫ್ರಮ್ ದಿ ರೆಸ್ಪಾಂಡೆಂಟ್ಸ್. ಅಂದರೆ ಈ ಮಾಹಿತಿದಾರ ಅಂತಕ್ಕಂಥವ್ರು ಯಾರಿದ್ದಾರೆ, ಮಾಹಿತಿದಾರರಿಂದ ನೇರವಾಗಿ ಮಾಹಿತಿಯನ್ನು ಪಡ್ಕೊಳ್ಳುತ್ತೆ ಸಾಮಾಜಿಕ ಸಮೀಕ್ಷೆ ಅಂತಕ್ಕಂಥದ್ದು. ಇದು ಇಂಡೈರೆಕ್ಟ್ ಆಗಲ್ಲ, ಡೈರೆಕ್ಟಾಗಿ ನೇರವಾಗಿ ಮಾಹಿತಿದಾರರಿಂದ ಮಾಹಿತಿಯನ್ನು ಪಡ್ಕೊಳ್ಬೋದು ಸಾಮಾಜಿಕ ಸಮೀಕ್ಷೆಯ ಮುಖಾಂತರ. ಅಂದರೆ ಒಬ್ಬ ಸಂಶೋಧಕ ಸಮೀಕ್ಷೆಯನ್ನು ಕೈಗೊಂಡಾಗ ನೇರವಾಗಿ ಮಾಹಿತಿದಾರನ ಬಳಿ ಭೇಟಿ ನೀಡಿ ಅವನನ್ನು ಖುದ್ದಾಗಿ ಸಂಪರ್ಕಿಸಿ ಅವನಿಂದ ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥದ್ದು. ಇಟ್ ಕ್ಯಾನ್ ಕವರ್ ಎ ವೆರಿ ಲಾರ್ಜ್ ಪಾಪ್ಯುಲೇಷನ್. ಇಟ್ ಕ್ಯಾನ್ ಕವರ್ ಎ ವೆರಿ ಲಾರ್ಜ್ ಪಾಪ್ಯುಲೇಷನ್. ಸಮೀಕ್ಷೆ ಅಂತಕ್ಕಂಥದ್ದು ಬಹಳ ದೊಡ್ಡ ಜನಸಂಖ್ಯೆಯನ್ನು ಒಳಗೊಂಡಿರುತ್ತೆ. ನಾವು ಸಣ್ಣ ಪ್ರಮಾಣದಲ್ಲಿ ಮಾಡೋದನ್ನ ಸಂಶೋಧನೆ ಅಂತ ಕರಿತೀವಿ. ನಾವು ಬೃಹತ್ ಪ್ರಮಾಣದಲ್ಲಿ ಮಾಡ್ತಕ್ಕಂಥದ್ದನ್ನ ಸಮೀಕ್ಷೆ ಅಂತ ಕರಿತೀವಿ. ಅಂದರೆ ಭಾಳಷ್ಟು ಜನರನ್ನು ಒಳಗೊಳ್ಳುತ್ತೆ. ಇದಕ್ಕೆ ಹಣ, ಸಮಯ, ಸಿಬ್ಬಂದಿ ಇದರೆಲ್ಲರ ಅಗತ್ಯತೆ ಇರುತ್ತೆ ಸಮೀಕ್ಷೆಗೆ. ಆದರೆ ಸಂಶೋಧನೆಗೆ ಆಗಲ್ಲ. ಅದಕ್ಕೆ ಅಷ್ಟೊಂದು ಸಮಯ ಬೇಕಲ್ಲ, ಅಷ್ಟೊಂದು ಹಣ, ಅಷ್ಟೊಂದು ಸಿಬ್ಬಂದಿ ಎಲ್ಲ ಅಲ್ಲಿ ಒಬ್ಬನೇ ವ್ಯಕ್ತಿ ಮಾಡ್ತಾನೆ, ಒಬ್ಬ ವ್ಯಕ್ತಿ ಸಂಶೋಧನೆ ಮಾಡ್ತಕ್ಕಂಥದ್ದು. ಅಂದರೆ ಇದು ಸಮೀಕ್ಷೆ ಅಂತಕ್ಕಂಥದ್ದೇ ಬಹುದೊಡ್ಡ ಜನಸಂಖ್ಯೆಯನ್ನು ಹೊಂದಿರುತ್ತೆ ಅಂತಕ್ಕಂಥದ್ದು. ಎ ಸರ್ವೆ ಇನ್ವಾಲ್ವ್ಸ್ ಆನ್ ಎಕ್ಸ್ಟೆನ್ಸಿವ್ ಆ್ಯಂಡ್ ಇಂಟೆನ್ಸಿವ್ ಸ್ಟಡೀಸ್. ಎ ಸರ್ವೆ ಇನ್ವಾಲ್ವ್ಸ್ ಆನ್ ಎಕ್ಸ್ಟೆನ್ಸಿವ್ ಆ್ಯಂಡ್ ಇಂಟೆನ್ಸಿವ್ ಸ್ಟಡೀಸ್ ಅಂತಕ್ಕಂಥದ್ದು. ಅಂದರೆ ಸಮೀಕ್ಷೆ ಅಂತಕ್ಕಂಥದ್ದು ಒಂದು ವ್ಯಾಪಕವಾದ ಮತ್ತು ತೀವ್ರವಾದ ಅಧ್ಯಯನವನ್ನು ಒಳಗೊಂಡಿರುತ್ತದೆ. ಒಂದು ತೀವ್ರವಾದ ಮತ್ತು ವ್ಯಾಪಕವಾದ, ಎಕ್ಸ್ಟೆನ್ಸಿವ್ ಆ್ಯಂಡ್ ಇಂಟೆನ್ಸಿವ್ ಅಂತಕ್ಕಂಥದ್ದು. ಎಕ್ಸ್ಟೆನ್ಸಿವ್ ಆ್ಯಂಡ್ ಇಂಟೆನ್ಸಿವ್, ವ್ಯಾಪಕವಾದ ಮತ್ತು ತೀವ್ರವಾದ ಅಧ್ಯಯನವನ್ನು ಒಳಗೊಂಡಿರುತ್ತೆ ಅಂತಕ್ಕಂಥದ್ದು. ಎ ಸರ್ವೆ ಕವರ್ಸ್ ಡೆಫಿನೆಟ್ ಜಿಯೋಗ್ರಫಿಕಲ್ ಏರಿಯಾ, ಸಿಟಿ, ಎ ಡಿಸ್ಟ್ರಿಕ್ಟ್ ಆರ್ ಸ್ಟೇಟ್. ಅಂದರೆ ಸಮೀಕ್ಷೆ ಅಂತಕ್ಕಂಥದ್ದು ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶ ಅಥವಾ ನಗರ ಅಥವಾ ಜಿಲ್ಲೆ ಅಥವಾ ರಾಜ್ಯವನ್ನು ಒಳಗೊಂಡಿರುತ್ತೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ಅಂದರೆ ಹೇಗಿರುತ್ತೆ ಇದರ ಸಾಮಾಜಿಕ ಸಮೀಕ್ಷೆ ಸ್ವರೂಪ ಅಂತಂದರೆ, ಸಾಮಾಜಿಕ ಸಮೀಕ್ಷೆ ಅಂತಕ್ಕಂಥದ್ದು ಯಾವುದೋ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಅಥವಾ ನಗರಕ್ಕೆ ಅಥವಾ ಜಿಲ್ಲೆಗೆ ಅಥವಾ ರಾಜ್ಯಕ್ಕೆ ಸೀಮಿತವಾಗಿರುತ್ತೆ. ಅಂದರೆ ಅದಕ್ಕೆ ಸ್ಪೆಸಿಫಿಕ್ಕಾಗಿ ಹೇಳಿರ್ತಾರೆ. ಇಂಥ ಉದಾಹರಣೆಗೆ ಈಗ ಜನಗಣತಿ ಅಂತಕ್ಕಂಥ ಇಡೀ ದೇಶವನ್ನು ಒಳಗೊಂಡಿರುತ್ತೆ. ಭಾರತ ದೇಶದ ಉದ್ದಗಲಕ್ಕೂ ಕೂಡ ಹರಡ್ಕೊಂಡಿರ್ತಕ್ಕಂಥ ಜನಸಂಖ್ಯೆಯಿಂದ ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂಥದ್ದು. ಇದು ಬಹಳ ಬೃಹತ್ ಪ್ರಮಾಣದ ಒಂದು ಸಾಮಾಜಿಕ ಸಮೀಕ್ಷೆ ಅಥವಾ ಸೆನ್ಸಸ್ ಅಂತಲೇ ಕರಿತೀವಿ ಇದನ್ನು, ಜನಗಣತಿ ಅಂತ. ಇದನ್ನು ಕೂಡ ಸಮೀಕ್ಷೆ, ಸೆನ್ಸಸ್ ಅಂತಕ್ಕಂಥದ್ದು ಕೂಡ ಒಂದು ಸಮೀಕ್ಷೆ ಆಗಿರುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಇದಿಷ್ಟು ಕೂಡ ನೇಚರ್ ಆಫ್ ಸೋಷಿಯಲ್ ಸರ್ವೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಆಫ್ ಸೋಷಿಯಲ್ ಸರ್ವೆ ಅಂತಕ್ಕಂಥದ್ದು. ಅಂದರೆ ಸಾಮಾಜಿಕ ಸಮೀಕ್ಷೆಯ ಉದ್ದೇಶಗಳೇನು ಅಂತಕ್ಕಂಥ, ಸಾಮಾಜಿಕ ಸಮೀಕ್ಷೆಯ ಉದ್ದೇಶಗಳೇನು ಅಂತಕ್ಕಂಥದ್ದು. ಸಾಮಾಜಿಕ ಸಮೀಕ್ಷೆ ತನ್ನದೇ ಆಗಿರ್ತಕ್ಕಂಥ ಕೆಲವೊಂದು ಉದ್ದೇಶಗಳನ್ನು ಇಟ್ಕೊಂಡಿರುತ್ತೆ. ಅದರಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಕಲೆಕ್ಷನ್ ಆಫ್ ಡಾಟಾ ರಿಲೇಟೆಡ್ ಟು ದಿ ಸೋಷಿಯಲ್ ಆಸ್ಪೆಕ್ಟ್ಸ್ ಆಫ್ ಕಮ್ಯುನಿಟಿ. ಅಂದರೆ ಸಮುದಾಯದ ಸಾಮಾಜಿಕ ಅಂಶಗಳಿಗೆ ಸಂಬಂಧಿಸಿದ ದತ್ತಾಂಶಗಳನ್ನು ಅಥವಾ ಮಾಹಿತಿಗಳನ್ನು ಸಂಗ್ರಹಿಸುತ್ತೆ ಸಾಮಾಜಿಕ ಸಮೀಕ್ಷೆ ಅಂತಕ್ಕಂಥದ್ದು. ಸಮುದಾಯದ ಸಾಮಾಜಿಕ ಅಂಶಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಸಾಮಾಜಿಕ ಸಮೀಕ್ಷೆ ಸಂಗ್ರಹಿಸುತ್ತೆ. ಸೋಷಿಯಲ್ ಸರ್ವೆ ಸ್ಟಡೀಸ್ ಇಂಡಿವಿಜುವಲ್ಸ್ ಆ್ಯಸ್ ಎ ಮೆಂಬರ್ ಆಫ್ ಸೊಸೈಟಿ ಆ್ಯಂಡ್ ಇನ್ ದಿಸ್ ವೇ ಸ್ಟಡೀಸ್ ಸೋಷಿಯಲ್ ಸರ್ಕಮ್ಸ್ಟೆನ್ಸಸ್ ಆ್ಯಂಡ್ ಪ್ರಾಬ್ಲಮ್ಸ್. ಅಂದರೆ ಇಲ್ಲಿ ಸಾಮಾಜಿಕ ಸಮೀಕ್ಷೆಯು ವ್ಯಕ್ತಿಗಳನ್ನು ಸಮಾಜದ ಸದಸ್ಯರನ್ನಾಗಿ ಅಧ್ಯಯನ ಮಾಡುತ್ತದೆ ಮತ್ತು ಈ ರೀತಿಯಾಗಿ ಸಾಮಾಜಿಕ ಸಂದರ್ಭಗಳು ಮತ್ತು ಸಮಸ್ಯೆಗಳನ್ನು ಇದು ಕುರಿತು ಅಧ್ಯಯನ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ಇಲ್ಲಿ ಸಾಮಾಜಿಕ ಸಮೀಕ್ಷೆ ಅಂತಕ್ಕಂಥದ್ದು ಸಾಮಾಜಿಕ ಸಂದರ್ಭಗಳನ್ನು, ಸಾಮಾಜಿಕ ಸನ್ನಿವೇಶಗಳನ್ನು, ಸಾಮಾಜಿಕ ಸಮಸ್ಯೆಗಳನ್ನು ಕುರಿತು ಅಧ್ಯಯನ ಮಾಡುತ್ತೆ ಅಂತಕ್ಕಂಥ. ಸರ್ಕಮ್ಸ್ಟೆನ್ಸಸ್ ಅಂತ ಸನ್ನಿವೇಶ ಏನಾಗಿರುತ್ತೆ, ಸಾಮಾಜಿಕ ಸನ್ನಿವೇಶಗಳು ಸಾಮಾಜಿಕ ಸನ್ನಿವೇಶಗಳು ಅಂತಕ್ಕಂಥವು ಯಾವ ರೀತಿ ಇರ್ತವೆ ಅನ್ನೋದನ್ನ ಅಧ್ಯಯನ ಮಾಡುತ್ತೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಒನ್, ಸ್ಟಡಿ ಆಫ್ ಸೋಷಿಯಲ್ ಪ್ರಾಬ್ಲಮ್ಸ್
ಸ್ಟಡಿ ಆಫ್ ಸೋಷಿಯಲ್ ಪ್ರಾಬ್ಲಮ್ಸ್ ಲೇಬರ್ ಕ್ಲಾಸಸ್ ಆ್ಯಂಡ್ ಇಟ್ಸ್ ಪ್ರಾಬ್ಲಮ್ಸ್. ಸ್ಟಡಿ ಆಫ್ ಸೋಷಿಯಲ್ ಪ್ರಾಬ್ಲಮ್ಸ್ ಲೇಬರ್ ಕ್ಲಾಸಸ್ ಆ್ಯಂಡ್ ಇಟ್ಸ್ ಪ್ರಾಬ್ಲಮ್ಸ್ ಅಂದರೆ ಸಾಮಾಜಿಕ ಸಮಸ್ಯೆಗಳು, ಕಾರ್ಮಿಕ ವರ್ಗ ಮತ್ತು ಅವರ ಸಮಸ್ಯೆಗಳನ್ನು ಅಧ್ಯಯನ ಮಾಡುತ್ತೆ. ಸಾಮಾಜಿಕ ಸಮಸ್ಯೆಗಳು ಮತ್ತು ನಿರ್ದಿಷ್ಟವಾಗಿ ಕಾರ್ಮಿಕ ವರ್ಗದ ಅನಕ್ಷರತೆ, ಬಡತನ, ನೈರ್ಮಲ್ಯ, ನಿರುದ್ಯೋಗ, ಮದ್ಯಪಾನ, ಅಪರಾಧ, ಬಾಲಾಪರಾಧ ಅಥವಾ ಬಾಲಾಪರಾಧ, ವೇಶ್ಯಾವಾಟಿಕೆ, ಕಾರ್ಮಿಕ ಸಮಸ್ಯೆಗಳು ಮುಂತಾದ ಸಮಸ್ಯೆಗಳನ್ನು ಕುರಿತು ಸಾಮಾಜಿಕ ಸಮೀಕ್ಷೆಗಳನ್ನು ಕೈಗೊಳ್ಳಲಾಗುತ್ತದೆ. ಇನ್ ಸೋಷಿಯಲ್ ಸರ್ವೆ, social problems and in particular problems of the labor classes like illiteracy or poverty in sanitation, unemployment, drinking, crime, juvenile delinquency, prostitution, ಲೇಬರ್ ಪ್ರಾಬ್ಲಮ್ಸ್ ಆ್ಯಂಡ್ ಎಕ್ಸೆಟ್ರಾ ಆರ್ ಸ್ಟಡಿಡ್. ಅಂದರೆ ಹಲವಾರು ಸಮಸ್ಯೆಗಳು, ಇದೇ ಸಮಸ್ಯೆ ಅಂತಕ್ಕಂಥದ್ದಲ್ಲ, ಸಮಾಜದಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳ ಬಗ್ಗೆ ಈ ಸಮೀಕ್ಷೆಗಳನ್ನು ಕೈಗೊಳ್ಳಲಾಗುತ್ತೆ. ಅದರಲ್ಲೂ ಕೂಡ ಭಾಳ ವಿಶೇಷವಾಗಿ ಕಾರ್ಮಿಕ ವರ್ಗದ ಸಮಸ್ಯೆಗಳನ್ನು, ಯಾಕಂದರೆ ಕಾರ್ಮಿಕ ವರ್ಗ ಭಾಳಷ್ಟು ಬೃಹತ್ ಪ್ರಮಾಣದಲ್ಲಿರೋದರಿಂದ ಸಮೀಕ್ಷೆಗಳನ್ನು ಕೈಗೊಳ್ಳಬೇಕಾಗಿರುತ್ತೆ. ಬಾಲಾಪರಾಧದ ಬಗ್ಗೆ ಸಮೀಕ್ಷೆಗಳನ್ನು ಕೈಗೊಳ್ಳಬೇಕಾಗಿರುತ್ತೆ, ನಿರುದ್ಯೋಗದ ಬಗ್ಗೆ ಸಮೀಕ್ಷೆಗಳನ್ನು ಕೈಗೊಳ್ಳಬೇಕಾಗುತ್ತೆ, ಅನಕ್ಷರಸ್ಥರ ಬಗ್ಗೆ ಸಮೀಕ್ಷೆಗಳನ್ನು ಕೈಗೊಳ್ಳಬೇಕಾಗುತ್ತೆ. ಸಮೀಕ್ಷೆಗಳು ಅಂತಕ್ಕಂಥದ್ದು ಅಂದ ತಕ್ಷಣ ನೀವು ಅರ್ಥ ಮಾಡ್ಕೊಳ್ಬೇಕು, ಈಗಾಗಲೇ ಸ್ವರೂಪದಲ್ಲಿ ಹೇಳಿದ್ದೀನಿ, ಇದು ಬೃಹತ್ ಗಾತ್ರದಲ್ಲಿರುತ್ತೆ, ಬೃಹತ್ ಪ್ರಮಾಣ. ಇವೆಲ್ಲವೂ ಕೂಡ ನೋಡಿ, ಪಾವರ್ಟಿ, ಇಲ್ಲಿಟ್ರಸಿ, ಸ್ಯಾನಿಟೇಷನ್, ಅನ್ಎಂಪ್ಲಾಯ್ಮೆಂಟ್, ಆಲ್ಕೋಹಾಲ್ ಡ್ರಿಂಕಿಂಗು, ಕ್ರೈಮು, ಜುನಿಯರ್ ಡೆಲಿಕ್ವೆನ್ಸಿ, ಪ್ರಾಸ್ಟಿಟ್ಯೂಷನ್, ದಿಸ್ ಆರ್ ಆಲ್ ಇಟ್ ಈಸ್ ಎ ವೆರಿ ಬಿಗ್ ಪ್ರಾಬ್ಲಮ್ಸ್. ಇವೆಲ್ಲನೂ ಕೂಡ ಬಹಳ ಬೃಹತ್ ಪ್ರಮಾಣದ ಸಮಸ್ಯೆಗಳಾಗಿರೋದ್ರಿಂದ ಸಮೀಕ್ಷೆಗಳನ್ನು ಕೈಗೊಳ್ತೀವಿ ಅಂತಕ್ಕಂಥದ್ದು. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಆಬ್ಜೆಕ್ಟಿವ್ಸ್ ಆರ್ ಎ ಪ್ರಾಕ್ಟಿಕಲ್ ಆ್ಯಂಡ್ ಯುಟಿಲಿಟೇರಿಯನ್ ವ್ಯೂ ಪಾಯಿಂಟ್. ಅಂದರೆ ಪ್ರಾಯೋಗಿಕ ಮತ್ತು ಪ್ರಯೋಜನಕಾರಿಯಾದ ದೃಷ್ಟಿಕೋನ ಉಳ್ಳದ್ದಾಗಿರುತ್ತೆ ಅಂತಕ್ಕಂಥದ್ದು. ಅಂದರೆ ಸಮೀಕ್ಷೆಗಳಂತಕ್ಕಂಥದ್ದು ವಿಭಿನ್ನ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ರಚನಾತ್ಮಕ ಕಾರ್ಯಕ್ರಮಗಳಿಗೆ ಸಲಹೆಗಳನ್ನು ನೀಡುವ ಸಲುವಾಗಿ ಸಾಮಾಜಿಕ ಸಮೀಕ್ಷೆಯ ಅಧ್ಯಯನಗಳನ್ನು ಪ್ರಾಯೋಗಿಕ ಮತ್ತು ಪ್ರಯೋಜನಕಾರಿ ದೃಷ್ಟಿಕೋನದಿಂದ ತಯಾರಿಸಲಾಗಿರುತ್ತದೆ ಅಥವಾ ಹಮ್ಮಿಕೊಳ್ಳಲಾಗಿರುತ್ತದೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಅಂದರೆ ಸಾಮಾಜಿಕ ಸಮೀಕ್ಷೆಗಳು ಅಂತಕ್ಕಂಥವೇನಿದ್ದಾವೆ, ಸಾಮಾಜಿಕ ಸಮೀಕ್ಷೆಗಳು ಅಂತಕ್ಕಂಥವು ವಿಭಿನ್ನ ಸಮಸ್ಯೆಗಳನ್ನು ಪರಿಹರಿಸುವ ಅಲ್ಲಿ ರಚನಾತ್ಮಕ ಕಾರ್ಯಕ್ರಮಗಳಿಗೆ ಸಲಹೆಗಳನ್ನು ನೀಡುವ ಸಲುವಾಗಿ ಅಥವಾ ನೀಡುವಲ್ಲಿ ಸಾಮಾಜಿಕ ಸಮೀಕ್ಷೆಗಳ ಅಧ್ಯಯನಗಳನ್ನು ಪ್ರಾಯೋಗಿಕವಾಗಿ ಮತ್ತು ಪ್ರಯೋಜನಕಾರಿ ದೃಷ್ಟಿಕೋನದಿಂದ ನಾವು ರೂಪಿಸಿಕೊಳ್ಳಲಾಗಿರುತ್ತೆ ಸಾಮಾಜಿಕ ಸಮೀಕ್ಷೆಗಳನ್ನು ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಇಟ್ ಈಸ್ ಎ ಇಂಪಾರ್ಟೆಂಟ್ ಕೈಂಡ್ಸ್ ಆಫ್ ಸೋಷಿಯಲ್ ಸರ್ವೆ. ಅಂದರೆ ಇದುವರೆಗೂ ಹೇಳಿದ್ದು ಸಾಮಾಜಿಕ ಸಮೀಕ್ಷೆ ಉದ್ದೇಶಗಳು, ಯಾವ್ಯಾವ ಉದ್ದೇಶಕ್ಕೋಸ್ಕರ ಕೈಗೊಳ್ತಾರೆ ಅಂತಕ್ಕಂಥದ್ದನ್ನ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಈಗ ಸಾಮಾಜಿಕ ಸಮೀಕ್ಷೆಯ ಪ್ರಕಾರಗಳು ಅಂತ ಹೇಳ್ಬೋದು. ಸಾಮಾಜಿಕ ಸಮೀಕ್ಷೆಯ ಪ್ರಕಾರಗಳು, ಬಗೆಗಳು, ವಿಧಗಳು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಹೇಳ್ತೀವಿ. ಯಾವ್ಯಾವ ಪ್ರಕಾರಗಳಿದ್ದಾವೆ ಅಂತಕ್ಕಂಥ. ಇಂಪಾರ್ಟೆಂಟ್ ಕೈಂಡ್ಸ್ ಆಫ್ ಸೋಷಿಯಲ್ ಸರ್ವೆ, ಜನರಲ್ ಆರ್ ಸ್ಪೆಷಲೈಸ್ಡ್ ಸರ್ವೇಸ್ ಅಂತಕ್ಕಂಥ. ಸಾಮಾನ್ಯ ಅಥವಾ ವಿಶೇಷ ಸಮೀಕ್ಷೆಗಳು ಅಂದರೆ ಮೂಲತಃ ಸಾಮಾಜಿಕ ಸಮೀಕ್ಷೆಯನ್ನು ಎರಡು ವಿಧಗಳಾಗಿ ಅಥವಾ ಭಾಗಗಳಾಗಿ ನಾವು ವರ್ಗೀಕರಣ ಮಾಡ್ತೀವಿ. ಒಂದು ಸಾಮಾನ್ಯ ಸಮೀಕ್ಷೆ ಅಂತ, ಇನ್ನೊಂದು ವಿಶೇಷ ಸಮೀಕ್ಷೆ ಅಂತಕ್ಕಂಥ ಇದರಲ್ಲಿ ವಿಂಗಡಣೆಯನ್ನು ಮಾಡ್ತೀವಿ. ಸಾಮಾನ್ಯ ಸಮೀಕ್ಷೆಯಲ್ಲಿ ಸಮುದಾಯವನ್ನು ದೇಶ, ರಾಜ್ಯ, ಪಟ್ಟಣ ಅಥವಾ ಹಳ್ಳಿಯಂತಹ ವಸ್ತು ವಿಷಯಗಳನ್ನು ಅಧ್ಯಯನದ ವಿಷಯಗಳನ್ನಾಗಿ ಮಾಡಲಾಗಿರುತ್ತದೆ. ಅದೇ ರೀತಿ ವಿಶೇಷ ಒಂದು ಸಮೀಕ್ಷೆಯು ಅಧ್ಯಯನವು ಕೆಲವು ವಿಶೇಷ ಅಂಶಗಳಿಗೆ ಮಾತ್ರ ಸೀಮಿತವಾಗಿದೆ. ಉದಾಹರಣೆಗೆ ನಿರುದ್ಯೋಗ, ಆರೋಗ್ಯ, ಸ್ವಚ್ಛತೆ, ಕಾರ್ಮಿಕ ಕಲ್ಯಾಣ, ಮಕ್ಕಳ ಕಲ್ಯಾಣ ಇತ್ಯಾದಿ ಅಂತಕ್ಕಂಥ. ಅಂದರೆ ಇಲ್ಲಿ ಸಮೀಕ್ಷೆಗಳನ್ನು ಎರಡು ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಸಾಮಾನ್ಯ ಸಮೀಕ್ಷೆ ಅಂತಕ್ಕಂಥದ್ದು, ಎರಡನೇದು ವಿಶೇಷ ಸಮೀಕ್ಷೆ ಅಂತಕ್ಕಂಥದ್ದು. ಸಾಮಾನ್ಯ ಸಮೀಕ್ಷೆ ಅಂತಂದರೆ ದೇಶ, ರಾಜ್ಯ, ಸಮುದಾಯ, ಹಳ್ಳಿ, ಗ್ರಾಮ, ನಗರ ಇದಕ್ಕೆ ಸಂಬಂಧಪಟ್ಟಿದ್ದಾದರೆ, ಅದೇ ಎರಡನೇದು ಯಾವುದೋ ನಿರ್ದಿಷ್ಟ ಉದ್ದೇಶಗಳನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ. ಉದಾಹರಣೆಗೆ ಲೇಬರ್ ಕ್ಲಾಸಸ್ ಇರ್ಬೋದು, ಅಥವಾ ಸ್ವಚ್ಛತೆ ಇರ್ಬೋದು, ಕ್ಲೀನ್ಲಿನೆಸ್ ಇರ್ಬೋದು, ಹೆಲ್ತ್ ಇರ್ಬೋದು, ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು, ಚೈಲ್ಡ್ ವೆಲ್ಫೇರ್ ಇರ್ಬೋದು, ಮಕ್ಕಳ ಕಲ್ಯಾಣ ಇರ್ಬೋದು. ಇಂಥ ವಿಚಾರಗಳನ್ನು ಇಟ್ಕೊಂಡು ಸಮೀಕ್ಷೆಗಳನ್ನು ಕೈಗೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ನೆಕ್ಸ್ಟ್ ಒನ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸರ್ವೇಸ್ ಅಂತಕ್ಕಂಥದ್ದು. ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಸರ್ವೇಸ್ ಅಂತಕ್ಕಂಥದ್ದು ಅಂದರೆ ನೇರ ಮತ್ತು ಪರೋಕ್ಷ ಸಮೀಕ್ಷೆಗಳು ಅಂತ ಹೇಳಿ ಕರಿತೀವಿ. ನೇರ ಮತ್ತು ಪರೋಕ್ಷ ಸಮೀಕ್ಷೆಗಳು ಅಂತಕ್ಕಂಥದ್ದು.
ಅಂದರೆ ನೇರ ಸಮೀಕ್ಷೆಯು ಸತ್ಯಗಳನ್ನು ಪರಿಮಾಣಾತ್ಮಕವಾಗಿ ಅರ್ಥೈಸಬಲ್ಲದು. ಪರೋಕ್ಷ ಸಮೀಕ್ಷೆಯು ಸಂದರ್ಭದಲ್ಲಿ ಅಂತಹ ಯಾವುದೇ ಪರಿಮಾಣಾತ್ಮಕ ವ್ಯಾಖ್ಯಾನ ಸಾಧ್ಯವಿಲ್ಲ. ಇಲ್ಲಿ ಡೈರೆಕ್ಟ್ ಸರ್ವೆ ಮತ್ತು ಇಂಡೈರೆಕ್ಟ್ ಸರ್ವೆ ಆರ್ ಇಂಡೈರೆಕ್ಟ್ ಸರ್ವೆ ಅಂತಕ್ಕಂಥ ಇನ್ನಲ್ಲಿ ಹೇಳ್ತೀವಿ. ಡೈರೆಕ್ಟ್ ಸರ್ವೆ ಈಸ್ ಒನ್ ಇನ್ ವಿಚ್ ದ ಫ್ಯಾಕ್ಟ್ಸ್ ಕೆನ್ ಬಿ ಕ್ವಾಂಟಿಟೇಟಿವ್ಲಿ interpreted, while on the other hand no such quantitative interpretation is possible in the case of an indirect survey. ಅಂದರೆ ನೇರ ಸಮೀಕ್ಷೆಗಳಲ್ಲಿ ಪರಿಮಾಣಾತ್ಮಕ ವಿಧಾನಗಳನ್ನು ಬಳಸ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಪರಿಮಾಣಾತ್ಮಕ ಅಂತಂದರೆ ಈಗಾಗಲೇ ಸಂಶೋಧನೆ ಪ್ರಕಾರಗಳ ಹೇಳಬೇಕಾದಾಗ ಹೇಳಿದೆ ನಾನು. ಪರಿಮಾಣಾತ್ಮಕ ಅಂದರೆ ಅಲ್ಲಿ ಅಂಕಿ ಸಂಖ್ಯೆಗಳನ್ನು ಬಳಸ್ತಕ್ಕಂಥದ್ದು, ಅದನ್ನು ತೂಕ, ಅಳತೆ, ಮಾಪನ ಮಾಡ್ತಕ್ಕಂಥದ್ದು. ಅಲ್ಲಿ ಸುಮ್ಮನೆ ಕ್ವಾಲಿಟೇಟಿವ್ ಅಲ್ಲ, ಕ್ವಾಂಟಿಟೇಟಿವ್ ಅಂದರೆ ಪರಿಮಾಣಾತ್ಮಕ ಅಂತಕ್ಕಂಥದ್ದು. ಆದರೆ ಇಲ್ಲಿ ಇಂಡೈರೆಕ್ಟ್ ಸರ್ವೆನಲ್ಲಿ ಆ ಥರ ಆಗಲ್ಲ. ಪರೋಕ್ಷ ಸಮೀಕ್ಷೆಯಲ್ಲಿ ಆ ರೀತಿ ಆಗಲ್ಲ. ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಮಾಣಾತ್ಮಕ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾನೆ. ಅಂದರೆ ಇಲ್ಲಿ ಪರೋಕ್ಷ ಮತ್ತು ನೇರ ಸಮೀಕ್ಷೆಗಳು ಅಂತಕ್ಕಂಥದ್ದು, ನೇರ ಸಮೀಕ್ಷೆಯು ಸತ್ಯಗಳನ್ನು ಅಥವಾ ವಿಚಾರಗಳನ್ನು ಪರಿಮಾಣಾತ್ಮಕವಾಗಿ ಅರ್ಥೈಸಬಲ್ಲದು. ಯಾವುದೇ ವಿಷಯಗಳಿದ್ದರೆ ಅದನ್ನು ಪರಿಮಾಣಾತ್ಮಕವಾಗಿ ಹೇಳುತ್ತೆ. ಆದರೆ ಪರೋಕ್ಷ ಸಮೀಕ್ಷೆ ಸಂದರ್ಭದಲ್ಲಿ ಅಂತಹ ಯಾವುದೇ ಪರಿಮಾಣಾತ್ಮಕ ವ್ಯಾಖ್ಯಾನ ಇರಲ್ಲ. ಉದಾಹರಣೆಗೆ ಜನಸಂಖ್ಯೆ ಸಮೀಕ್ಷೆಯು ನೇರವಾಗಿದೆ. ಮತ್ತೊಂದೆಡೆ ಆರೋಗ್ಯದ ಸ್ಥಿತಿಯ ಸಮೀಕ್ಷೆಗಳು ಅಥವಾ ಪೌಷ್ಟಿಕಾಂಶದ ಮಟ್ಟವು ಪರೋಕ್ಷವಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಉದಾಹರಣೆಗೆ ನಾವು ಜನಸಂಖ್ಯೆ ನಾವು ಸಮೀಕ್ಷೆ ಮಾಡಿದಾಗ ಅಲ್ಲಿ ನೇರವಾಗಿರ್ತಕ್ಕಂಥ ಸಮೀಕ್ಷೆ, ಅಲ್ಲಿ ಎಷ್ಟು ಪಾಪ್ಯುಲೇಷನ್ ಇತ್ತು ಅಂತ ಸ್ಪೆಸಿಫಿಕ್ಕಾಗಿ ಪರ್ಸೆಂಟೇಜಲ್ಲಿ ಹೇಳ್ತೀವಿ. ಇಲ್ಲಿಟ್ರೇಸಿ ಎಷ್ಟು, ಫೀಮೇಲ್ ಎಷ್ಟು, ಮೇಲ್ ಎಷ್ಟು, ಈ ಥರ ಎಲ್ಲನೂ ಕೂಡ ಸ್ಪೆಸಿಫಿಕ್ಕಾಗಿ ಹೇಳ್ತೀವಿ, ಪರ್ಸೆಂಟೇಜ್ ಮುಖಾಂತರ ಹೇಳ್ತೀವಿ. ಆದರೆ ಈ ಆರೋಗ್ಯದ ಸ್ಥಿತಿಯ ಸಮೀಕ್ಷೆಗಳು ಅಂತಕ್ಕಂಥವು ಅಷ್ಟು ನಿಖರವಾಗಿ ಪರಿಮಾಣಾತ್ಮಕ ವಿಧಾನಗಳನ್ನು ಅಳವಡಿಸ್ಕೊಳ್ಳಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಒಟ್ಟಾರೆ ಇಲ್ಲಿ ಸಾಮಾಜಿಕ ವಿಜ್ಞಾನದ ವಿಭಿನ್ನ ಸಮಸ್ಯೆಗಳನ್ನು ಎರಡೂ ರೀತಿಯ ಸಮೀಕ್ಷೆಗಳಿಂದ ಅಧ್ಯಯನ ಮಾಡಲಾಗುತ್ತದೆ. ಅಂದರೆ ಸಾಮಾಜಿಕ ವಿಜ್ಞಾನದ ವಿಭಿನ್ನ ಸಮಸ್ಯೆಗಳು ಅಂದರೆ ಸಮಾಜದಲ್ಲಿರ್ತಕ್ಕಂಥ ಬೇರೆ ಬೇರೆ ಸಮಸ್ಯೆಗಳು ಅಂತಕ್ಕಂಥವೇನಿದ್ದಾವೆ ಅವುಗಳನ್ನು ಎರಡೂ ವಿಧಾನಗಳಿಂದಲೂ ಕೂಡ ಇಲ್ಲಿ ಡೈರೆಕ್ಟ್ ಸರ್ವೆನೂ ಬೇಕು, ಇಂಡೈರೆಕ್ಟ್ ಸರ್ವೆನೂ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ನೆಕ್ಸ್ಟ್ ಒನ್ ಕಾಸಸ್ ಸರ್ವೆ ಆರ್ ಸ್ಯಾಂಪಲ್ ಸರ್ವೆ ಅಂತಕ್ಕಂಥದ್ದು. ಸೆನ್ಸಸ್ ಸರ್ವೆ ಆರ್ ಸ್ಯಾಂಪಲ್ ಸರ್ವೆ ಅಂತಕ್ಕಂಥದ್ದು. ಸೆನ್ಸಸ್ ಸರ್ವೆ ಆರ್ ಸ್ಯಾಂಪಲ್ ಸರ್ವೆ ಅಂತಕ್ಕಂಥದ್ದು ಅಂದರೆ ಜನಗಣತಿ ಸಮೀಕ್ಷೆ ಅಥವಾ ಮಾದರಿ ಸಮೀಕ್ಷೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಇನ್ ದ ಸೆನ್ಸಸ್ ಸರ್ವೆ ದ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಎಂಟೈರ್ ಏರಿಯಾ are individually studied and the figures are then compiled into one. On the other hand, in the sample survey, instead of the whole is being studied, a part which represents the entire area is taken. Now this representative part is studied compared to the census survey. The sample survey is far less expensive and it is therefore very popular in the study of rural sociology, which makes much use of it. ಇಲ್ಲಿ ಸೆನ್ಸಸ್ ಸರ್ವೆ ಮತ್ತು ಸ್ಯಾಂಪಲ್ ಸರ್ವೆ ಅಂತಕ್ಕಂಥ ಜನಗಣತಿ ಸಮೀಕ್ಷೆ ಮತ್ತು ಮಾದರಿ ಸಮೀಕ್ಷೆ ಅಂತಕ್ಕಂಥದ್ದು. ಇಲ್ಲಿ ಜನಗಣತಿ ಸಮೀಕ್ಷೆಯಲ್ಲಿ ಇಡೀ ಪ್ರದೇಶದ ವಿವಿಧ ಭಾಗಗಳನ್ನು ಪ್ರತ್ಯೇಕವಾಗಿ ಅಧ್ಯಯನ ಮಾಡಲಾಗುತ್ತದೆ. ಅಂದರೆ ಇಲ್ಲೇನು ಪ್ರದೇಶ ಇದೆ ಆ ಪ್ರದೇಶದಲ್ಲಿರ್ತಕ್ಕಂಥ ವಿವಿಧ ಭಾಗಗಳನ್ನು ಪ್ರತ್ಯೇಕವಾಗಿ ಅಧ್ಯಯನ ಮಾಡಲಾಗುತ್ತದೆ ಮತ್ತು ನಂತರ ಅಂಕಿಅಂಶಗಳನ್ನು ಕೂಡ ಒಂದಕ್ಕೆ ಪೂರಕವಾಗಿ ಅನುಸರಿಸಲಾಗುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅದಕ್ಕೆ ಪ್ರತಿಯಾಗಿ ಮತ್ತೊಂದು ಕಡೆ ಮಾದರಿ ಸಮೀಕ್ಷೆಯಲ್ಲಿ ಇಡೀ ವ್ಯವಸ್ಥೆಯ ಬದಲು ಯಾವುದೋ ಒಂದು ವಿಚಾರಗಳನ್ನು ಮಾತ್ರ ಕುರಿತು ಅಧ್ಯಯನ ಮಾಡಲಾಗುತ್ತದೆ. ಅಂದರೆ ಇಡೀ ಪ್ರದೇಶವನ್ನು ಪ್ರತಿನಿಧಿಸುವ ಒಂದು ಭಾಗವನ್ನು ತೆಗೆದುಕೊಳ್ಳಲಾಗುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾನೆ. ಅಂದರೆ ಇಡೀ ಪ್ರದೇಶವನ್ನಲ್ಲಿ ಇದನ್ನು ತಗೊಳ್ಳಲ್ಲ, ಎ ಪಾರ್ಟ್ ಅಂತ ಹೇಳ್ತಾನೆ. ಎ ಪಾರ್ಟ್ ವಿಚ್ ರೆಪ್ರೆಸೆಂಟೇಷನ್ ಎಂಟೈರ್ ಏರಿಯಾ ಟೇಕನ್ ಅಂತಕ್ಕಂಥ. ಅಂದರೆ ಆ ಇಡೀ ಪ್ರದೇಶದಲ್ಲಿ ಯಾವುದೋ ಒಂದು ಭಾಗವನ್ನು ಮಾತ್ರ ಅಧ್ಯಯನಕ್ಕೆ ಆಯ್ಕೆ ಮಾಡಿಕೊಂಡು ಸಮೀಕ್ಷೆಯನ್ನು ನಡೆಸಲಾಗುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಜನಗಣತಿ ಸಮೀಕ್ಷೆಗೆ ಹೋಲಿಸಿದರೆ ಮಾದರಿ ಸಮೀಕ್ಷೆಯು ತುಂಬ ಕಡಿಮೆ ವೆಚ್ಚವಾಗಿದೆ ಮತ್ತು ಅದರಿಂದ ಗ್ರಾಮೀಣ ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ ಇದು ಬಹಳ ಜನಪ್ರಿಯವಾಗಿದೆ. ಅದು
ಅದನ್ನು ಹೆಚ್ಚು ಬಳಸಿಕೊಳ್ಳುತ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಇಲ್ಲಿ ಸ್ಯಾಂಪಲ್ ಅನ್ನೋದರಲ್ಲೇ ಅರ್ಥ ಇದೆ. ಸ್ಯಾಂಪಲ್ ಅಂದರೆ ಯಾವುದೋ ಒಂದು ಭಾಗವನ್ನು ಆಯ್ಕೆಕೊಳ್ತಕ್ಕಂಥದ್ದು. ಮಾದರಿ ಅಂದರೆ ಏನಪ್ಪ ಅಂದರೆ ದೊಡ್ಡ ವಸ್ತುವಿನ ಸಣ್ಣ ಪ್ರತಿರೂಪ ಅಂತ ಕರಿತೀವಿ. ಇಲ್ಲಿ ಮಾದರಿ ಅಂತಕ್ಕಂಥದ್ದು ಏನಪ್ಪ ಅಂದರೆ ಮಾದರಿ ಸಮೀಕ್ಷೆ. ಮಾದರಿ ಅಂದರೇನು ಅದು ಗೊತ್ತಿರಬೇಕು. ಮಾದರಿ ಸ್ಯಾಂಪ್ಲಿಂಗ್ ಅಂದರೆ ಮಾದರಿ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ದೊಡ್ಡ ವಸ್ತುವಿನ ಸಣ್ಣ ಪ್ರತಿರೂಪ ಅಂತಕ್ಕಂಥದ್ದು. ದೊಡ್ಡ ವಸ್ತುವಿನ ಸಣ್ಣ ಪ್ರತಿರೂಪ ಅಂದರೆ ಇಡೀ ಯಾವುದೋ ಒಂದು ವಿಷಯವನ್ನು ತೆಗೆದುಕೊಳ್ಬೇಕಾದ್ರೆ, ಉದಾಹರಣೆಗೆ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡಬೇಕಂತಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಜನರನ್ನು ಸಂದರ್ಶಿಸಿ ಅವರಿಂದ ಮಾಹಿತಿಯನ್ನು ತೆಗೆದುಕೊಳ್ಳೋದಲ್ಲ, ಅಥವಾ ವಿದ್ಯಾರ್ಥಿಗಳನ್ನು ಸಂದರ್ಶಿಸಿ ಅವರಿಂದ ಮಾಹಿತಿ ತಗೊಳ್ಳೋದಲ್ಲ. ಅದರಲ್ಲಿ ಕೆಲವು ಯಾವುದೋ ಜಿಲ್ಲೆನೋ ಅಥವಾ ಯಾವುದೋ ಗ್ರಾಮನೋ ಅಥವಾ ಯಾವುದೋ ಒಂದು ಸ್ಪೆಸಿಫಿಕ್ಕಾಗಿ ಸ್ಯಾಂಪ್ಲಿಂಗನ್ನು ಒಂದು ಮೆಥಡಲ್ಲಿ ಯಾವುದಾದ್ರೂ ಒಂದು ಪರ್ಪಸಿವ್ ಸ್ಯಾಂಪ್ಲಿಂಗ್ ಇರ್ಬೋದು, ರ್ಯಾಂಡಮ್ ಸ್ಯಾಂಪ್ಲಿಂಗ್ ಇರ್ಬೋದು, ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಇರ್ಬೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್ಸ್ ಆರ್ ದೇರ್, ಬೇರೆ ಇದ್ದಾವೆ. ಅದು ಯಾವುದಾದ್ರೂ ಒಂದನ್ನು ಅಪ್ಲೈ ಮಾಡ್ಕೊಂಡು ಇಲ್ಲಿ ತೊಗೊಳ್ತಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ಸೆನ್ಸಸ್ ಅಂದರೆ ಇಡೀ ಪ್ರದೇಶವನ್ನು ಕುರಿತು ಅಧ್ಯಯನ ಮಾಡುತ್ತೆ ಅಥವಾ ಸಮೀಕ್ಷೆಯನ್ನು ಮಾಡುತ್ತೆ. ಇದು ಮಾದರಿ ಅಂತಂದರೆ ಅದರ ಒಂದು ಭಾಗವನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ನೆಕ್ಸ್ಟ್ ಒನ್ ಪ್ರೈಮರಿ ಆರ್ ಸೆಕೆಂಡರಿ ಸರ್ವೇಸ್ ಅಂತಕ್ಕಂಥದ್ದು. ಪ್ರೈಮರಿ ಆರ್ ಸೆಕೆಂಡರಿ ಸರ್ವೆ ಅಂತಕ್ಕಂಥದ್ದು. ಇನ್ ದ ಪ್ರೈಮರಿ ಸರ್ವೆ, ದ ಸರ್ವೆ ವರ್ಕ್ ಈಸ್ ಸ್ಟಾರ್ಟೆಡ್ ರೈಟ್ ಫ್ರಮ್ ದ ಬಿಗಿನಿಂಗ್. ಇನ್ ದಿಸ್ ದ ಸರ್ವೆ ಆರ್ ಹಿಮ್ಸೆಲ್ಫ್ ಕಲೆಕ್ಟ್ಸ್ ಫ್ಯಾಕ್ಟ್ಸ್ concurring with his objectives, and hence the primary surveys are more reliable and pure. But if some data have already been collected in the study of any subject, a new start has not to be made. The survey conducted under these circumstances is called secondary survey. It is obvious that when the situation is favorable to secondary survey, there is much saving of time and money. ಇಲ್ಲಿ ಪ್ರಾಥಮಿಕ ಮತ್ತು ದ್ವಿತೀಯ ಸಮೀಕ್ಷೆಗಳು ಅಂತೇಳಿ ಕರಿತೀವಿ. ಪ್ರಾಥಮಿಕ ಮತ್ತು ದ್ವಿತೀಯ ಸಮೀಕ್ಷೆಗಳು ಅಂತಕ್ಕಂಥದ್ದು ಅಂದರೆ ಪ್ರಾಥಮಿಕ ಸಮೀಕ್ಷೆಯಲ್ಲಿ ಸಮೀಕ್ಷೆ ಕೆಲಸವನ್ನು ಮೊದಲಿನಿಂದಲೇ ಪ್ರಾರಂಭಿಸಲಾಗಿರುತ್ತದೆ. ಇದರಲ್ಲಿ ಸಮೀಕ್ಷೆ ಅಥವಾ ಸ್ವತಃ ತನ್ನ ಉದ್ದೇಶಗಳಿಗೆ ಅನುಗುಣವಾದ ಸಂಗತಿಗಳನ್ನು ಸಂಗ್ರಹಿಸಲಾಗುತ್ತದೆ ಅಂತಕ್ಕಂಥದ್ದು. ಆದ್ದರಿಂದ ಈ ಪ್ರಾಥಮಿಕ ಸಮೀಕ್ಷೆಗಳು ಹೆಚ್ಚು ವಿಶ್ವಾಸಾರ್ಹ ಮತ್ತು ಭಾಳ ಪರಿಪೂರ್ಣವಾಗಿದ್ದವುಗಳಾಗಿರುತ್ತವೆ ಅಥವಾ ಶುದ್ಧವಾದವುಗಳಾಗಿರ್ತವೆ, ಉತ್ತಮವಾದವುಗಳಾಗಿರ್ತವೆ ಅಂತಕ್ಕಂಥ ಮಾತಿನಲ್ಲಿ ಹೇಳ್ತೀವಿ ನಾವು. ಪ್ರಾಥಮಿಕ ಸಮೀಕ್ಷೆಗಳು ಅಂತಕ್ಕಂಥವು ಇಲ್ಲಿ ಪ್ರಾರಂಭದಿಂದಲೇ ಅದನ್ನು ಮೊದಲಿನಿಂದಲೇ ಪ್ರಾರಂಭಿಸಲಾಗಿರುತ್ತೆ. ಇಲ್ಲಿ ಸಂಶೋಧಕ ಅಥವಾ ಸಮೀಕ್ಷೆ ನಡೆಸುವನು ಸ್ವತಃ ತನ್ನ ಉದ್ದೇಶಗಳಿಗೆ ಅನುಗುಣವಾದ ಸಂಗತಿಗಳನ್ನು ಅಥವಾ ಮಾಹಿತಿಯನ್ನು ಸಂಗ್ರಹಿಸುತ್ತೆ. ಅದರಿಂದ ಇವು ಹೆಚ್ಚು ವಿಶ್ವಾಸಾರ್ಹ ಅಥವಾ ನಂಬಿಕೆಗೆ ಅರ್ಹವಾಗಿರ್ತಕ್ಕಂಥವು ಅಂತ ಹೇಳ್ತೀವಿ. ಆದರೆ ಯಾವುದೇ ವಿಷಯದ ಅಧ್ಯಯನದಲ್ಲಿ ಈಗಾಗಲೇ ಕೆಲವು ಮಾಹಿತಿಯನ್ನು ಸಂಗ್ರಹಿಸಿದ್ದರೆ ಹೊಸದಾಗಿ ಸಮೀಕ್ಷೆಯನ್ನು ಪ್ರಾರಂಭ ಮಾಡಬೇಕಾಗಿಲ್ಲ. ಈ ಸಂದರ್ಭದಲ್ಲಿ ನಡೆಸಿದ ಸಮೀಕ್ಷೆಯನ್ನು ದ್ವಿತೀಯ ಸಮೀಕ್ಷೆ ಎಂದು ಕರೆಯಲಾಗುತ್ತದೆ. ಈ ದ್ವಿತೀಯ ಸಮೀಕ್ಷೆಗೆ ಪರಿಸ್ಥಿತಿ ಅನುಕೂಲಕರವಾದಾಗ ಸಮಯ ಮತ್ತು ಹಣ ಹೆಚ್ಚು ಉಳಿತಾಯ ಮಾಡುವುದು ಸ್ಪಷ್ಟವಾಗಿದೆ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಸೆಕೆಂಡರಿ ಡಾಟಾ ಅಂತಕ್ಕಂಥದ್ದು ಏನಿದೆ, ಸೆಕೆಂಡರಿ ಡಾಟಾ ಅಂತಕ್ಕಂಥದ್ದು ಆಲ್ರೆಡಿ ಎಕ್ಸಿಸ್ಟಿಂಗ್ ಡಾಟಾ. ಇದು ಈಗ ಆಲ್ರೆಡಿ ಮಾಧ್ಯಮಿಕ ಅಂತಕ್ಕಂಥದ್ದು ಏನಿದ್ದಾವೆ ಅಥವಾ ದ್ವಿತೀಯ ಸಮೀಕ್ಷೆ ಅಂತಕ್ಕಂಥದ್ದು ಏನಿದೆ, ಈ ದ್ವಿತೀಯ ಅಥವಾ ಮಾಧ್ಯಮಿಕ ಸಮೀಕ್ಷೆ ಅಂತಕ್ಕಂಥದ್ದು ಈಗಾಗಲೇ ಸಮೀಕ್ಷೆಗೆ ಒಳಪಟ್ಟಿರುತ್ತೆ. ಅದರಿಂದ ಅಂಕಿಅಂಶಗಳು ಇರ್ತವೆ, ಅದನ್ನೇ ಯೂಸ್ ಮಾಡ್ಕೊಳ್ತಕ್ಕಂಥ. ಅದನ್ನು ಯೂಸ್ ಮಾಡ್ಕೊಂಡಾಗ ಏನಾಗುತ್ತೆ, ಸಂಶೋಧಕನಿಗೆ ಅಲ್ಲಿ ಸಮಯ ಉಳಿತಾಯ ಆಗುತ್ತೆ, ಹಣ ಉಳಿತಾಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ನೆಕ್ಸ್ಟ್ ಒನ್ ಇನಿಷಿಯಲ್ ಆರ್ ರಿಪಿಟೇಟಿವ್ ಸರ್ವೆ ಅಂತಕ್ಕಂಥದ್ದು. ರಿಪಿಟೇಟಿವ್ ಸರ್ವೆ ರಿಪೀಟ್ ಆಗ್ತಕ್ಕಂಥದ್ದು ಅಂದರೆ ಪ್ರಾರಂಭಿಕ ಅಥವಾ ಪುನರಾವರ್ತಿತ ಸಮೀಕ್ಷೆಗಳು ಅಂತೇಳಿ ಕರಿತೀವಿ. ಪ್ರಾರಂಭಿಕ ಅಥವಾ ಆರಂಭಿಕ ಅಥವಾ ಪುನರಾವರ್ತಿತ ಸಮೀಕ್ಷೆಗಳು ಅಂತಕ್ಕಂಥದ್ದು. ಇಫ್ ದ ಸರ್ವೆ ಕಂಡಕ್ಟೆಡ್ ಇನ್ ದ ಏರಿಯಾ ಈಸ್ ದ ಫಸ್ಟ್ ಆಫ್ ಇಟ್ಸ್ ಕೈಂಡ್, ಇಟ್ ಈಸ್ ಕಾಲ್ಡ್ ಆನ್ ಇನಿಷಿಯಲ್ ಸರ್ವೆ. ವೈಲ್ ಇಫ್ ಸಮ್ ಸರ್ವೆ ಹ್ಯಾಸ್ ಬೀನ್ ಡನ್ ಇನ್ ದ ಪಾಸ್ಟ್, ದೆನ್ ದಿ ಪ್ರೆಸೆಂಟ್ ಸರ್ವೆ ಈಸ್ ಟರ್ಮ್ಡ್ ರಿಪಿಟೇಟಿವ್ ಸರ್ವೇಸ್. An initial surveys involves a comparatively greater effort and exertion, and comparable data are not available. In repetitive surveys, the information obtained is more reliable and can be compared. ಆರಂಭಿಕ ಅಥವಾ ಪುನರಾವರ್ತಿತ ಸಮೀಕ್ಷೆಗಳು ಅಂತಕ್ಕಂಥದ್ದು ಅಂದರೆ
ಈ ಒಂದು ಪ್ರದೇಶದಲ್ಲಿ ನಡೆಸಿದ ಸಮೀಕ್ಷೆಯು ಈ ರೀತಿಯ ಮೊದಲನೇದಾಗಿದ್ದರೆ ಅಂದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನಡೆಸಿರ್ತಕ್ಕಂಥ ಒಂದು ಸಮೀಕ್ಷೆಗಳನ್ನು ನಾವು ಆರಂಭಿಕ ಅಥವಾ ಪ್ರಾರಂಭಿಕ ಸಮೀಕ್ಷೆ ಅಂತ ಕರಿತೀವಿ. ಇದನ್ನು ಆರಂಭಿಕ ಸಮೀಕ್ಷೆ ಎಂದು ಕರೆಯಲಾಗುತ್ತದೆ. ಆದರೆ ಈ ಹಿಂದೆ ಕೆಲವು ಸಮೀಕ್ಷೆಗಳನ್ನು ಮಾಡಿದ್ದರೆ ಪ್ರಸ್ತುತ ಸಮೀಕ್ಷೆಯನ್ನು ಪುನರಾವರ್ತಿತ ಸಮೀಕ್ಷೆ ಎಂದು ಕರೆಯಲಾಗಿರುತ್ತದೆ. ಅಂದರೆ ಯಾವುದೋ ಒಂದು ಪ್ರದೇಶಕ್ಕೆ ಹೋಗಿ ಆ ಪ್ರದೇಶದಲ್ಲಿ ಪ್ರಥಮ ಬಾರಿಗೆ ಸಮೀಕ್ಷೆಯನ್ನು ಕೈಗೊಂಡಿದ್ದರೆ ಅದನ್ನು ಆರಂಭಿಕ ಅಥವಾ ಪ್ರಾರಂಭಿಕ ಸಮೀಕ್ಷೆ, ಪ್ರಥಮ ಸಮೀಕ್ಷೆ ಅಂತಲೂ ಹೇಳಿ ಕರಿತೀವಿ, ಇನಿಷಿಯಲ್ ಸರ್ವೆ ಅಂತ. ಈಗಾಗಲೇ ಪದೇ ಆ ಏರಿಯಾದಲ್ಲಿ, ಆ ಪ್ರದೇಶದಲ್ಲಿ ಸರ್ವೆಗಳಾಗಿದ್ದರೆ, ಸಮೀಕ್ಷೆಗಳಾದರೆ ಅದನ್ನು ಪುನರಾವರ್ತಿತ ಸಮೀಕ್ಷೆ ಅಂತಲೂ ಕೂಡ ಕರಿತೀವಿ. ಆರಂಭಿಕ ಸಮೀಕ್ಷೆಯು ತುಲನಾತ್ಮಕವಾಗಿ ಹೆಚ್ಚಿನ ಪ್ರಯತ್ನವನ್ನು ಒಳಗೊಂಡಿರುತ್ತದೆ ಮತ್ತು ಪರಿಶ್ರಮ ಮತ್ತು ಹೋಲಿಸಬಹುದಾದ ಮಾಹಿತಿ ಲಭ್ಯವಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಪುನರಾವರ್ತಿತ ಸಮೀಕ್ಷೆಯಲ್ಲಿ ಪಡೆದ ಮಾಹಿತಿಯು ಹೆಚ್ಚು ವಿಶ್ವಾಸಾರ್ಹವಾಗಿರುತ್ತದೆ ಮತ್ತು ಒಂದಕ್ಕೊಂದಕ್ಕೆ ಹೋಲಿಕೆ ಮಾಡಿ ನೋಡಬಹುದು ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ಅಂದರೆ ಈ ಪುನರಾವರ್ತಿತ ಸಮೀಕ್ಷೆಯಲ್ಲಿ ಏನಾಗುತ್ತಪ್ಪ ಅಂದರೆ ಮಾಹಿತಿ ಹೆಚ್ಚು ವಿಶ್ವಾಸಾರ್ಹವಾಗಿರುತ್ತದೆ. ಯಾಕಂದರೆ ಅದನ್ನು ಪದೇ ಸಮೀಕ್ಷೆಗಳನ್ನು ಕೈಗೊಂಡಾಗ ಮಾಹಿತಿಯನ್ನು ನಾವು ಭಾಳಷ್ಟು ವೈಜ್ಞಾನಿಕವಾಗಿ ಮಾಹಿತಿಯನ್ನು ಸಂಗ್ರಹಿಸ್ಬೋದು ಅಂತಕ್ಕಂಥದ್ದು. ಆದ್ದರಿಂದ ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಕಾರ, ಸಾಮಾಜಿಕ ಸಮೀಕ್ಷೆ ಪ್ರಕಾರ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಒನ್ ಅಫಿಷಿಯಲ್, ಸೆಮಿ ಅಫಿಷಿಯಲ್ ಆರ್ ಪ್ರೈವೇಟ್ ಸರ್ವೇಸ್ ಅಂತಕ್ಕಂಥದ್ದು. ಅಧಿಕೃತ, ಅರೆ ಅಧಿಕೃತ ಮತ್ತು ಖಾಸಗಿ ಸಮೀಕ್ಷೆಗಳು ಅಂತಕ್ಕಂಥದ್ದು. ಅಂದರೆ ಈ ಹೆಸರುಗಳೇ ಸೂಚಿಸುವಂತೆ ಅಧಿಕೃತ ಸಮೀಕ್ಷೆಯು ಸರ್ಕಾರ ಪ್ರಾಯೋಜಿಸಿದ ಸಮೀಕ್ಷೆಯಾಗಿದೆ. ಅರೆ ಅಧಿಕೃತ ಸಮೀಕ್ಷೆ ಅಂದರೆ ವಿಶ್ವವಿದ್ಯಾಲಯಗಳು, ಜಿಲ್ಲಾ ಮಂಡಳಿಗಳು, ಪುರಸಭೆಗಳು ಮತ್ತು ಇತರ ರೀತಿಯ ಅರೆ ಅಧಿಕೃತ ಸಂಸ್ಥೆಗಳು ಆಯೋಜಿಸಿರ್ತಕ್ಕಂಥ ಸಮೀಕ್ಷೆಗಳಾಗಿರ್ತವೆ. ಮತ್ತು ಖಾಸಗಿ ಸಮೀಕ್ಷೆಗಳು ಅಂತಂದರೆ ಖಾಸಗಿ ಸಮೀಕ್ಷೆ ನಡೆಸಿದ ಸಮೀಕ್ಷೆ ಒಬ್ಬ ವ್ಯಕ್ತಿಯು ಕೈಗೊಂಡಂತಹ ಸಮೀಕ್ಷೆ ಆಗಿರುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಫಿಷಿಯಲ್, ಸೆಮಿ ಅಫಿಷಿಯಲ್ ಆ್ಯಂಡ್ ಪ್ರೈವೇಟ್ ಸರ್ವೇಸ್. ಆ್ಯಸ್ ದ ನೇಮ್ ಆಫ್ ಇಂಡಿಕೇಟ್, ಅಫಿಷಿಯಲ್ ಸರ್ವೆ ಈಸ್ ದ ಸರ್ವೆ ಸ್ಪಾನ್ಸರ್ಡ್ ಬೈ ದಿ ಗೌರ್ಮೆಂಟ್. Semi-official surveys is the survey conducted by universities, districts, board, municipalities and other similar semi-official institutions, and private survey is survey attempted by an individual. ಅಂದರೆ ಇಲ್ಲಿ ಯಾವುದೋ ಒಂದು ವ್ಯಕ್ತಿ ಕೈಗೊಂಡಿದ್ದರೆ, ಒಂದು ಸಂಸ್ಥೆ ಅಂತಂದರೆ ಅದು ಯಾವುದೋ NGO ಅಂತಕ್ಕಂಥದ್ದಾಗಿದ್ದರೆ, ಸ್ವಯಂ ಸೇವಾ ಸಂಘ ಆಗಿದ್ದರೆ ಅದನ್ನು ನಾವು ಖಾಸಗಿ ಸಮೀಕ್ಷೆ ಅಂತೇಳಿ ಕರಿತೀವಿ. ಅದೇ ಒಂದು ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು ಅಥವಾ ಜಿಲ್ಲಾಡಳಿತ ಅಂತಕ್ಕಂಥದ್ದು ಅಥವಾ ನಗರಸಭೆ ಅಂತಕ್ಕಂಥದ್ದು, ಪುರಸಭೆ ಅಂತಕ್ಕಂಥದ್ದು ಕೈಗೊಂಡಿದ್ದರೆ ಅದನ್ನು ಅರೆ ಅಧಿಕೃತ ಸಮೀಕ್ಷೆ ಅಂತೇಳಿ ಕರಿತೀವಿ. ಅದೇ ಸರ್ಕಾರನೇ ಕೈಗೊಂಡಿದ್ದರೆ ಸಮೀಕ್ಷೆಗಳನ್ನು, ಅವುಗಳನ್ನು ನಾವೇನಂತ ಕರಿತೀವಿ, ಅಫಿಷಿಯಲ್ ಸರ್ವೆ ಅಥವಾ ಅಧಿಕೃತ ಸಮೀಕ್ಷೆಗಳು, ಸರ್ಕಾರಿ ಸಮೀಕ್ಷೆ ಅಂತಲೇ ಕರಿತೀವಿ. ಹಾಗಾಗಿರ್ತಕ್ಕಂಥ ಅಫಿಷಿಯಲ್, ಸೆಮಿ ಅಫಿಷಿಯಲ್, ಪ್ರೈವೇಟ್ ಸರ್ವೇಸ್ ಅಂತಕ್ಕಂಥದ್ದು. ಇಲ್ಲಿ ಯೋಜನೆಗಳನ್ನು ರೂಪಿಸ್ಬೇಕಾದ್ರೆ ಇಂಥ ಒಂದು ಸಮೀಕ್ಷೆಗಳನ್ನು ಕೈಗೊಳ್ತಾರೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ವೈಡ್ ಸ್ಪ್ರೆಡ್ ಆರ್ ಲಿಮಿಟೆಡ್ ಸರ್ವೇಸ್ ಅಂತಕ್ಕಂಥದ್ದು. ವೈಡ್ ಸ್ಪ್ರೆಡ್ ಆರ್ ಲಿಮಿಟೆಡ್ ಸರ್ವೇಸ್ ಅಂತಕ್ಕಂಥ ವ್ಯಾಪಕ ಮತ್ತು ಸೀಮಿತ ಸಮೀಕ್ಷೆಗಳು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹೇಳ್ತಾರೆ. ವೈಡ್ ಸ್ಪ್ರೆಡ್ ಆರ್ ಲಿಮಿಟೆಡ್ ಸರ್ವೇಸ್ ಆರ್ ಗಿವನ್ ದೀಸ್ ನೇಮ್ಸ್ ಅಕಾರ್ಡಿಂಗ್ ಟು ದೇರ್ ಎಕ್ಸ್ಟೆನ್ಷನ್ ಆರ್ ಕವರೇಜ್. A survey covering a greater area is called widespread survey, while more limited or less extensive survey is known as a limited survey. ಅಂದರೆ ಇಲ್ಲಿ ವ್ಯಾಪಕ ಮತ್ತು ಸೀಮಿತ ಸಮೀಕ್ಷೆಗಳು ಅಂತಕ್ಕಂಥದ್ದು. ಅಂದರೆ ಈ ಸಮೀಕ್ಷೆಗಳ ಹೆಸರುಗಳನ್ನು ಅವುಗಳ ವಿಸ್ತರಣೆ ಅಥವಾ ವ್ಯಾಪ್ತಿಗೆ ಅನುಗುಣವಾಗಿ ನಾವು ನೋಡಬಹುದು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಹೆಚ್ಚಿನ ಪ್ರದೇಶವನ್ನು ಒಳಗೊಂಡ ಸಮೀಕ್ಷೆಯನ್ನು ವ್ಯಾಪಕ ಸಮೀಕ್ಷೆ ಎಂದು ಕರೆಯಲಾಗುತ್ತೆ. ಆದರೆ ಹೆಚ್ಚು ವಿಂಗಡಿಸಲಾದ ಅಥವಾ ಕಡಿಮೆ ವ್ಯಾಪಕವಾದ ಸಮೀಕ್ಷೆಯನ್ನು ಸೀಮಿತ ಸಮೀಕ್ಷೆ ಎಂದು ಕರೆಯಲಾಗುತ್ತದೆ ಅಂತ. ಅಂದರೆ ಇಲ್ಲಿ ಪ್ರದೇಶ ಹೆಚ್ಚಾಗಿದ್ದರೆ ಅದು ವ್ಯಾಪಕ ಸಮೀಕ್ಷೆ, ಪ್ರದೇಶ ಕಡಿಮೆ ಇದ್ದರೆ ಅದನ್ನು ಏನಂತ ಕರಿತೀವಿ, ಸೀಮಿತ ಸಮೀಕ್ಷೆ ಅಂತಕ್ಕಂಥ. ಉದಾಹರಣೆಗೆ ಜಿಲ್ಲೆನಲ್ಲಿ ಯಾವುದೋ ಒಂದು ಭಾಗ ಆದರೆ ಅದನ್ನು ಸೀಮಿತ ಸಮೀಕ್ಷೆ, ಇಡೀ ಜಿಲ್ಲೆಯನ್ನು ಒಳಗೊಂಡಿದ್ದರೆ ಅದನ್ನು ವ್ಯಾಪಕ ಸಮೀಕ್ಷೆ. ಅದೇ ರೀತಿ ರಾಜ್ಯ, ದೇಶಗಳಿಗೆ ನಾವು ಉದಾಹರಣೆಗಳನ್ನು ಕೊಡಬಹುದು ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಒನ್ ಪಬ್ಲಿಕ್ ಆರ್ ಕಾನ್ಫಿಡೆನ್ಷಿಯಲ್ ಸರ್ವೇಸ್ ಅಂತಕ್ಕಂಥದ್ದು. ಪಬ್ಲಿಕ್ ಆರ್ ಕಾನ್ಫಿಡೆನ್ಷಿಯಲ್ ಸರ್ವೆ. ಇಟ್ ಈಸ್ ಎವಿಡೆಂಟ್ ಫ್ರಮ್ ದ ವೆರಿ ನೇಮ್ that public surveys are those in which the process and result of study are not cancelled, while the confidential surveys are those in which the purposes and results are not revealed to people. Whether the survey is going to public or confidential depends upon in nature and aim.
ನೇಚರ್ ಆ್ಯಂಡ್ ಏಮ್ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಸಾರ್ವಜನಿಕ ಅಥವಾ ಗೌಪ್ಯ ಸಮೀಕ್ಷೆಗಳು ಅಂತೇಳಿ ಕರಿತೀವಿ. ಸಾರ್ವಜನಿಕ ಅಥವಾ ಗೌಪ್ಯ ಸಮೀಕ್ಷೆಗಳು ಅಂತಕ್ಕಂಥ. ಸಾರ್ವಜನಿಕ ಸಮೀಕ್ಷೆಗಳು ಅಧ್ಯಯನದ ಪ್ರತಿಕ್ರಿಯೆಗಳನ್ನು ಅಥವಾ ಪ್ರಕ್ರಿಯೆಗಳು ಮತ್ತು ಫಲಿತಾಂಶಗಳನ್ನು ಮರೆಮಾಚದಿರುವವು ಎಂಬ ಹೆಸರಿನಿಂದಲೇ ಸ್ಪಷ್ಟವಾಗಿದೆ. ಇಲ್ಲಿ ಸಾರ್ವಜನಿಕ ಅಂತಂದಾಗ ಏನು ಆ ಸಮೀಕ್ಷೆಗಳಿಂದ ಬಂದಂಥ ಮಾಹಿತಿ ಇರುತ್ತೆ ಅದು ಎಲ್ರಿಗೂ ಕೂಡ ಗೊತ್ತಾಗಿರುತ್ತೆ. ಅದು ಆ ಫಲಿತಾಂಶಗಳನ್ನು ಮರೆಮಾಚಕ್ಕಾಗಲ್ಲ. ಆ ಸಮೀಕ್ಷೆಯ ಫಲಿತಾಂಶಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಮುಚ್ಚಿಡೋಕ್ಕಾಗಲ್ಲ. ಆದರೆ ಗೌಪ್ಯ ಸಮೀಕ್ಷೆಗಳು ಅಂತಕ್ಕಂಥವೇನಿದ್ದಾವೆ ಅಥವಾ ಅಂಥ ಸಮೀಕ್ಷೆಗಳು ಅವುಗಳ ಪ್ರಕ್ರಿಯೆಗಳು ಅವಳ ಫಲಿತಾಂಶಗಳು ಜನರಿಗೆ ಬಹಿರಂಗಪಡಿಸುವುದಿಲ್ಲ. ಸಮೀಕ್ಷೆಯು ಸಾರ್ವಜನಿಕವಾಗಲಿ ಅಥವಾ ಗೌಪ್ಯವಾಗಲಿ ಎಂಬುದು ಅದರ ಸ್ವರೂಪ ಮತ್ತು ಗುರಿಯನ್ನು ಆಧರಿಸಿರುತ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇದು ಸಮೀಕ್ಷೆ ಯಾವುದು ಏನು ಭಾಳ ಕಾನ್ಫಿಡೆನ್ಷಿಯಲ್ ಸರ್ವೆನ ಅಥವಾ ಪಬ್ಲಿಕ್ ಸರ್ವೆನ ಅನ್ನೋದು ಅದರ ಉದ್ದೇಶ ಮತ್ತು ಗುರಿಯನ್ನು ಅವಲಂಬಿಸಿರುತ್ತೆ ಅಂತಕ್ಕಂಥ. ಯಾವ ಉದ್ದೇಶಕ್ಕೋಸ್ಕರ ಕೈಗೊಂಡಿದ್ದೀವಿ ಅಂತಕ್ಕಂಥದ್ರ ಆಧಾರದ ಮೇಲೆ ಅದು ಪಬ್ಲಿಕ್ ಸರ್ವೆ ಆಗಿರುತ್ತೆ ಅಥವಾ ಕಾನ್ಫಿಡೆನ್ಷಿಯಲ್ ಸರ್ವೆ ಆಗಿರುತ್ತೆ. ಈಗ ಯಾವುದೋ ಒಂದು ರಹಸ್ಯಾತ್ಮಕವಾಗಿರ್ತಕ್ಕಂಥ ವಿಚಾರವನ್ನು ತಿಳ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಾವು ಸಮೀಕ್ಷೆಗಳನ್ನು ಕೈಗೊಂಡಿದ್ರೆ ಅದನ್ನು ನಾವು ಪಬ್ಲಿಕ್ ಮಾಡೋಕ್ಕಾಗಲ್ಲ, ಎಲ್ರಿಗೂ ಹೇಳೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ಅದರ ಗುರಿ ಮತ್ತು ಉದ್ದೇಶವನ್ನು ಆಧರಿಸಿ ಸಾರ್ವಜನಿಕವಾಗಿ ಎಲ್ರಿಗೂ ಹೇಳ್ತಕ್ಕಂಥ ಉದ್ದೇಶ ಆಗಿದ್ರೆ ಎಲ್ರಿಗೂ ಹೇಳ್ಬೋದು. ಎಲ್ರಿಗೂ ಹೇಳೋಕ್ಕಾಗದಿರ್ತಕ್ಕಂಥ ಕೆಲವೊಂದು ಸನ್ನಿವೇಶಗಳಿರ್ತವೆ. ಅಂಥ ಸನ್ನಿವೇಶಗಳಲ್ಲಿ ಕೈಗೊಳ್ತಕ್ಕಂಥದ್ದನ್ನ ಕಾನ್ಫಿಡೆನ್ಷಿಯಲ್ ಸರ್ವೆ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಪೋಸ್ಟಲ್ ಆರ್ ಪರ್ಸನಲ್ ಸರ್ವೇಸ್ ಅಂತಕ್ಕಂಥದ್ದು. ಅಂಚೆ ಅಥವಾ ವೈಯಕ್ತಿಕ ಸಮೀಕ್ಷೆಗಳು ಅಂತೇಳಿ ಕರಿತೀವಿ. ಅಂಚೆ ಅಥವಾ ವೈಯಕ್ತಿಕ ಸಮೀಕ್ಷೆಗಳು ಅಂತಕ್ಕಂಥದ್ದು. ಎ ಪೋಸ್ಟಲ್ ಸರ್ವೇಸ್ ಆ್ಯಸ್ ದ ಟರ್ಮ್ ಇಟ್ ಸೆಲ್ಫ್ ಇಂಪ್ಲೈಸ್ ಈಸ್ ಎ ಮೆಥಡ್ ಇನ್ ವಿಚ್ ದ ಸರ್ವೆ or obtain the answer by sending a questionnaire by post. If the survey is to be a personal one, then the surveyor has to move about the area to be surveyed and collect information. ಅಂಚೆ ಅಥವಾ ವೈಯಕ್ತಿಕ ಸಮೀಕ್ಷೆಗಳು ಅಂತಕ್ಕಂಥ. ಅಂಚೆ ಸಮೀಕ್ಷೆ ಅಂತಕ್ಕಂಥದ್ದು ಏನಪ್ಪ ಅಂದರೆ ಈ ಪದವೇ ಸೂಚಿಸುವಂತೆ ಪ್ರಶ್ನಾವಳಿಯನ್ನು ಅಂಚೆ ಮೂಲಕ ಕಳಿಸುವ ಮೂಲಕ ಸಮೀಕ್ಷೆ ಅಥವಾ ಉತ್ತರಗಳನ್ನು ಪಡೆಯುವ ವಿಧಾನವಾಗಿದೆ. ಅಂದರೆ ಈ ಪೋಸ್ಟಲ್ ಸರ್ವೆ ಅಂತಕ್ಕಂಥದ್ದು ಏನಪ್ಪ ಅಂದರೆ ಅವನು ಕ್ವಶನೇರ್ ಏನಿರುತ್ತೆ ಆ ಕ್ವಶನೇರನ್ನು ಪ್ರಶ್ನಾವಳಿಯನ್ನು ಅಂಚೆ ಮುಖಾಂತರ ಕಳಿಸಿ ಅದಕ್ಕೆ ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥದ್ದು. ಇನ್ನು ಪರ್ಸನಲ್ ಸರ್ವೇಸ್ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಅದು ಸಮೀಕ್ಷೆಯು ಇಲ್ಲಿ ವೈಯಕ್ತಿಕವಾಗಿರಬೇಕಾದ್ರೆ ಆ ಸಮೀಕ್ಷೆ ಮಾಡುವ ವ್ಯಕ್ತಿನೇ ಆ ಪ್ರದೇಶಕ್ಕೆ ಭೇಟಿ ನೀಡಿ ಅಲ್ಲಿ ನಡೀತಕ್ಕಂಥ ಮಾಹಿತಿಯನ್ನು ಸಂಗ್ರಹಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ವೈಯಕ್ತಿಕ ಸಮೀಕ್ಷೆಗಳು ಅಂತಕ್ಕಂಥದ್ದು. ವೈಯಕ್ತಿಕ ಸಮೀಕ್ಷೆಗಳು ಅಂತಂದರೆ ಅವನೇ ಯಾರು ಸಮೀಕ್ಷೆಯನ್ನು ಕೈಗೊಳ್ತಾನೋ ಆ ಸಮೀಕ್ಷೆಯನ್ನು ಕೈಗೊಳ್ತಕ್ಕಂಥ ವ್ಯಕ್ತಿನೇ ಆ ಪ್ರದೇಶಕ್ಕೆ ಭೇಟಿ ನೀಡಿ ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಹೇಳ್ಬೋದು. ನೆಕ್ಸ್ಟ್ ಒನ್ ರೆಗ್ಯುಲರ್ ಆ್ಯಂಡ್ ಆಡ್ ಹೋ ಸರ್ವೇಸ್ ಅಂತಕ್ಕಂಥದ್ದು. ನಿಯಮಿತ ಅಥವಾ ಆಡ್ ಹೋ ಸಮೀಕ್ಷೆಗಳು ಅಥವಾ ಸರ್ವೆಗಳು ಅಂತ ಕರಿತೀವಿ. ಆಡ್ ಹೋ ಅಂದರೆ ತಾತ್ಕಾಲಿಕ ಉದ್ದೇಶಕ್ಕಾಗಿ ಅಥವಾ ತಾತ್ಕಾಲಿಕವಾಗಿ ರೂಪಿಸ್ಕೊಂಡಿರ್ತಕ್ಕಂಥ ಒಂದು ಸಮೀಕ್ಷೆಗಳು. ತಾತ್ಕಾಲಿಕ, ಇದು ಪರ್ಮನೆಂಟ್ ಆಗಿರ್ತಕ್ಕಂಥದ್ದಲ್ಲ, ಆ ಸಂದರ್ಭಕ್ಕೋಸ್ಕರ ರೂಪಿಸ್ಕೊಂಡಿರ್ತಕ್ಕಂಥ ಸಮೀಕ್ಷೆಗಳು ಅಂತಕ್ಕಂಥದ್ದು. Regular surveys are conducted after the lapse of a fixed period of time. The organization made for an ad hoc survey is a temporary and is dissolved after the survey has been completed. An ad hoc survey, in comparison with a regular survey, supplies less extensive and less comparative information, but at all the same time involves the expenditure of less time, ಮನಿ ಆ್ಯಂಡ್ ಎನರ್ಜಿ ಅಂತಕ್ಕಂಥ. ಅಂದರೆ ಇಲ್ಲಿ ನಿಯಮಿತ ಅಥವಾ ಆಡೋಹ ಸಮೀಕ್ಷೆಗಳು ಅಂತೇಳಿ ಕರಿತೀವಿ. ಅಂದರೆ ಆಡೋಹ ಅಂತಂದರೆ ಈಗಾಗಲೇ ಹೇಳಿದಂಗೆ ತಾತ್ಕಾಲಿಕ ಉದ್ದೇಶಕ್ಕಾಗಿ ರೂಪಿಸ್ಕೊಂಡಿರ್ತಕ್ಕಂಥ ಸಮೀಕ್ಷೆಗಳು ಅಂತಕ್ಕಂಥದ್ದು. ತಾತ್ಕಾಲಿಕ ಉದ್ದೇಶಕ್ಕಾಗಿ ರೂಪಿಸ್ಕೊಂಡಿರ್ತಕ್ಕಂಥ ಒಂದು ಸಮೀಕ್ಷೆಗಳು ಅಂದರೆ ನಿಗದಿತ ಅವಧಿಯ ನಂತರ ನಿಯಮಿತ ಸಮೀಕ್ಷೆಗಳನ್ನು ನಡೆಸಲಾಗುತ್ತದೆ. ಆ ಆಡೋ ಸಮೀಕ್ಷೆಗಾಗಿ ಮಾಡಿದ ಸಂಸ್ಥೆ ತಾತ್ಕಾಲಿಕ ಅಥವಾ ಸಮೀಕ್ಷೆ ಪೂರ್ಣಗೊಂಡ ನಂತರ ಇದು ಕ್ಯಾನ್ಸಲ್ ಮಾಡಲಾಗುತ್ತೆ. ಅದನ್ನು ಸರ್ವೆ ಟೆಂಪರರ್ಲಿ ಈಸ್ ಡಿಸಾಲ್ವ್ಡ್ ಅಂತಕ್ಕಂಥದ್ದು. ಅದು ಪೂರ್ಣಗೊಂಡ ನಂತರ ಅದನ್ನು ಡಿಸಾಲ್ವ್ ಮಾಡಿಬಿಡ್ತಾರೆ, ಅದನ್ನು ತೆಗೆದುಬಿಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಲ್ಲಿ ತಾತ್ಕಾಲಿಕವಾಗಿ ರೂಪಿಸ್ಕೊಂಡಿರ್ತಕ್ಕಂಥ ಸಮೀಕ್ಷೆ ನಿಯಮಿತ ಸಮೀಕ್ಷೆಗೆ ಹೋಲಿಸಿದರೆ ಕಡಿಮೆ ವಿಸ್ತಾರವಾದ ಮತ್ತು ಕಡಿಮೆ ತುಲನಾತ್ಮಕ ಮಾಹಿತಿಯನ್ನು ಒದಗಿಸುತ್ತದೆ. ಆದರೆ ಅದೇ ಸಮಯದಲ್ಲಿ ಕಡಿಮೆ ಸಮಯ, ಹಣ, ಶಕ್ತಿಯ ವೆಚ್ಚವನ್ನು ಒಳಗೊಂಡಿರುತ್ತದೆ ಅಂತಕ್ಕಂಥದ್ದು. ಅಂದರೆ ಇದು ತಾತ್ಕಾಲಿಕವಾಗಿ ರೂಪಿಸ್ಕೊಂಡಿರ್ತಕ್ಕಂಥದ್ದು ರೆಗ್ಯುಲರ್ ನಿಯಮಿತ ಸಮೀಕ್ಷೆಗೆ ಹೋಲಿಸಿದಾಗ ಅದಕ್ಕಿಂತಲೂ ಕೂಡ ಇದು ಭಾಳ
ಕಡಿಮೆ ಮಾಹಿತಿಯನ್ನು ಒದಗಿಸುತ್ತೆ, ಅಷ್ಟೇ ಹಣನೂ ಕೂಡ ಕಡಿಮೆ ಖರ್ಚಾಗುತ್ತೆ, ಕಡಿಮೆ ಸಮಯ ಅಲ್ಲಿ ವ್ಯಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಈ ರೀತಿಯಾಗಿರ್ತಕ್ಕಂಥ ಸಮೀಕ್ಷೆಗಳು ಅಂತಕ್ಕಂಥದ್ದು. ನೆಕ್ಸ್ಟ್, ಪ್ರೊಸೀಜರಲ್ ವೇಸ್ ಆಫ್ ಸೋಷಿಯಲ್ ಸರ್ವೆ. ಪ್ರೊಸೀಜರಲ್ ವೇಸ್ ಆಫ್ ಸೋಷಿಯಲ್ ಸರ್ವೆ, ಸಾಮಾಜಿಕ ಸಮೀಕ್ಷೆ ಕಾರ್ಯವಿಧಾನಗಳು. ಅಂದರೆ ಸಾಮಾಜಿಕ ಸಮೀಕ್ಷೆಗಳನ್ನು ಯಾವ ವಿಧಾನಗಳನ್ನು ಅನುಸರಿಸಿ ಮಾಡಲಾಗುತ್ತೆ ಅಂತಕ್ಕಂಥದ್ದು. ಸರ್ವೇಸ್ ವೇರಿ ಗ್ರೇಟ್ಲಿ ಇನ್ ದೇರ್ ಸ್ಕೋಪ್, ದೇರ್ ಡಿಸೈನ್ ಆ್ಯಂಡ್ ದೇರ್ ಕಂಟೆಂಟ್. The specific characteristics of any survey will determined by the basic objectives which conducting survey. There must be a specific pattern or design to follow to collect data. The research follows a scientific step by step procedure. ಅಂದರೆ ಇಲ್ಲಿ ಸಮೀಕ್ಷೆಗಳು ಅವುಗಳ ವ್ಯಾಪ್ತಿ, ಅವುಗಳ ವಿನ್ಯಾಸ, ಅವುಗಳ ವಿಷಯದಲ್ಲಿ ಭಾಳ ವ್ಯತ್ಯಾಸಗೊಳ್ತವೆ ಅಂತಕ್ಕಂಥದ್ದು. ಅಂದರೆ ಸಮೀಕ್ಷೆಗಳ ವ್ಯಾಪ್ತಿಗೆ ಅನುಗುಣವಾಗಿ, ಅದರ ವಿನ್ಯಾಸಕ್ಕೆ ಅನುಗುಣವಾಗಿ, ವಿಷಯಕ್ಕೆ ಅನುಗುಣವಾಗಿ ಸಮೀಕ್ಷೆಗಳು ಅಂತಕ್ಕಂಥವು ನಡೀತವೆ ಅಂತಕ್ಕಂಥ. ಯಾವುದೇ ಸಮೀಕ್ಷೆ ನಿರ್ದಿಷ್ಟ ಗುಣಲಕ್ಷಣಗಳು ಮೂಲ ಉದ್ದೇಶಗಳಿಂದ ನಿರ್ಧರಿಸಲ್ಪಡುತ್ತವೆ. ಅಂದರೆ ಒಂದು ಸಮೀಕ್ಷೆ ಗುಣಲಕ್ಷಣಗಳು ಅದರ ಉದ್ದೇಶಗಳಿಂದ ನಿರ್ಧಾರ ಆಗೋದು. ಫಸ್ಟು ಅದರ ಆಬ್ಜೆಕ್ಟಿವ್ ಗೊತ್ತಾಗಬೇಕು. ಆಬ್ಜೆಕ್ಟಿವ್ ಗೊತ್ತಾದಾಗ ಅದರ ಸಮೀಕ್ಷೆ ಗುಣಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸು ಡಿಸೈಡ್ ಆಗುತ್ತೆ ಅಂತಕ್ಕಂಥ ಮಾತನ್ನು, ಅಥವಾ ನಿರ್ಧಾರ ಆಗುತ್ತೆ, ಡಿಟರ್ಮೈನ್ ಆಗುತ್ತೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಅಲ್ಲಿ ಸಮೀಕ್ಷೆಯನ್ನು ನಡೆಸುವುದು ಅಥವಾ ಮಾಹಿತಿಯನ್ನು ಸಂಗ್ರಹಿಸಲು ನಿರ್ದಿಷ್ಟ ಮಾದರಿ ಅಥವಾ ವಿನ್ಯಾಸವನ್ನು ಹೊಂದಿರಬೇಕು. ಸಂಶೋಧನೆಯು ಹಂತವಾದ ಕಾರ್ಯವಿಧಾನದಿಂದ ವೈಜ್ಞಾನಿಕ ಹಂತವನ್ನು ಅನುಸರಿಸುತ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಇಲ್ಲೇನು ಮಾಡ್ತಾರಪ್ಪ ಅಂದರೆ ಹಂತವಾಗಿ ಮಾಡ್ತಕ್ಕಂಥ ಸ್ಟೆಪ್ ಬೈ ಸ್ಟೆಪ್ಪು ಪ್ರೊಸೀಜರ್ ವೈಜ್ಞಾನಿಕ ವಿಧಾನವನ್ನು ಅಳವಡಿಸ್ಕೊಳ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹೇಳ್ತಾರೆ. ಅಂಥ ವೈಜ್ಞಾನಿಕ ವಿಧಾನದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಟಾಸ್ಕ್ಸ್ ಇನ್ವಾಲ್ವ್ಡ್ ಇನ್ ಕ್ಯಾರಿಂಗ್ ಔಟ್ ಸರ್ವೆ ಫ್ರಮ್ ದ ಫಸ್ಟ್ ಸ್ಟೆಪ್ of planning to the preparation of the final report in follows. ಒಂದು ಅಂತಿಮ ವರದಿ ಅಂತಕ್ಕಂಥದ್ದು ಏನಿದೆ, ಆ ವರದಿಯಲ್ಲಿ ಈ ರೀತಿಯಾದಂಥ ಕೆಲವೊಂದು ಹಂತಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದು. ಅಂದರೆ ಒಂದು ಅಂತಿಮ ವರದಿಯನ್ನು ಸಿದ್ಧಪಡಿಸುವವರೆಗೆ ಸಮೀಕ್ಷೆ ಕೈಗೊಳ್ಳುವಲ್ಲಿ ಕೆಲವೊಂದು ಹಂತದ ಕಾರ್ಯಗಳನ್ನು ಒಳಗೊಂಡಿರಬೇಕು ಅಂತಕ್ಕಂಥ. ಹಂತಗಳು ಯಾವ್ಯಾವು ಅಂತಕ್ಕಂಥದ್ದು. ಮೊದಲನೇದು ಸ್ಟೇಟ್ಮೆಂಟ್ ಆಫ್ ದಿ ಪ್ರಾಬ್ಲಮ್ ಆರ್ ಜನರಲ್ ಆಬ್ಜೆಕ್ಟಿವ್ಸ್ ಅಂತಕ್ಕಂಥದ್ದು. ಸಮಸ್ಯೆ ಹೇಳಿಕೆ ಅಥವಾ ಸಾಮಾನ್ಯ ಉದ್ದೇಶಗಳು ಅಂತಕ್ಕಂಥದ್ದು. ದ ಪ್ರಾಬ್ಲಮ್ ವಿಚ್ ಮೇಕ್ ಸರ್ವೆ ನೆಸೆಸರಿ ಆ್ಯಂಡ್ ದ ಜನರಲ್ ಆಬ್ಜೆಕ್ಟಿವ್ಸ್ ಆಫ್ ದಿ ಸರ್ವೆ ಆರ್ ಸ್ಟೇಟೆಡ್. ದಟ್ ದ ಸ್ಟೇಟ್ಮೆಂಟ್ ಈಸ್ ಜನರಲಿ ಎಕ್ಸ್ಪ್ರೆಸ್ಡ್ ದ ಏರಿಯಾ ಆ್ಯಂಡ್ ಸ್ಕೋಪ್ ಆಫ್ ದಿ ಸ್ಟಡಿ. ಅಂದರೆ ಸಮಸ್ಯೆ ಹೇಳಿಕೆ ಅಥವಾ ಸಾಮಾನ್ಯ ಉದ್ದೇಶಗಳು ಅಂತಕ್ಕಂಥ. ಅಂದರೆ ಸಮೀಕ್ಷೆಯನ್ನು ಅಗತ್ಯವಾಗಿಸುವ ಸಮಸ್ಯೆ ಮತ್ತು ಸಮೀಕ್ಷೆ ಸಾಮಾನ್ಯ ಉದ್ದೇಶಗಳನ್ನು ಹೇಳಲಾಗುತ್ತದೆ. ಹೇಳಿಕೆಯನ್ನು ಸಾಮಾನ್ಯವಾಗಿ ಅಧ್ಯಯನದ ಪ್ರದೇಶ ಅಥವಾ ವ್ಯಾಪ್ತಿಯನ್ನು ವ್ಯಕ್ತಪಡಿಸಲಾಗುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ಇಲ್ಲಿ ಸ್ಟೇಟ್ಮೆಂಟ್ ಆಫ್ ದಿ ಪ್ರಾಬ್ಲಮ್ ಅಂತಕ್ಕಂಥದ್ದು ಇದು ಫಸ್ಟ್ ಸ್ಟೆಪ್ ಅಂತಕ್ಕಂಥದ್ದು. ಸೆಕೆಂಡ್ ಒನ್, ಸ್ಪೆಸಿಫಿಕ್ ಆಬ್ಜೆಕ್ಟಿವ್ ಆಫ್ ದಿ ಸರ್ವೆ. ಸಮೀಕ್ಷೆಯ ನಿರ್ದಿಷ್ಟ ಉದ್ದೇಶಗಳು ಅಂತಕ್ಕಂಥದ್ದು. ಸಮೀಕ್ಷೆಯು ನಿರ್ದಿಷ್ಟ ಉದ್ದೇಶಗಳನ್ನು ಹೊಂದಿರಬೇಕು. ಅಂದರೆ ಸಾಮಾನ್ಯ ಉದ್ದೇಶಗಳಾಗಿದ್ದು ಕೂಡ ಸಾಮಾನ್ಯವಾಗಿ ಸಮೀಕ್ಷೆಯು ತಂತ್ರದ ಅವಶ್ಯಕತೆಗಳಿಗೆ ಸಂಬಂಧಿಸಿದಂತೆ ಸಂಖ್ಯೆಯಲ್ಲಿ ಕೆಲವನ್ನು ರೂಪಿಸಲಾಗಿರುತ್ತದೆ. ಈ ಸಾಮಾನ್ಯ ಉದ್ದೇಶಗಳನ್ನು ಹಲವಾರು ನಿರ್ದಿಷ್ಟ ಉದ್ದೇಶಗಳಿಗೆ ವಿಂಗಡಿಸಲಾಗಿದೆ. ಅಂದರೆ ಸಂಗ್ರಹಿಸಬೇಕಾದ ಮಾಹಿತಿ ನಿರ್ದಿಷ್ಟತೆ ಮತ್ತು ಸಮೀಕ್ಷೆಯಿಂದ ಪರೀಕ್ಷಿಸಬೇಕಾದ ಊಹೆಗಳನ್ನು ಅಥವಾ ಪ್ರಾಕಲ್ಪನೆಗಳನ್ನು ಈ ಹಂತದಲ್ಲಿ ಸಾಧಿಸಲಾಗುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ಇದು ಎರಡನೇ ಸ್ಟೆಪ್ ಅಂತಕ್ಕಂಥದ್ದು. ಮೂರನೇದು ಸ್ಯಾಂಪಲ್, ಮಾದರಿ ಸಮೀಕ್ಷೆ. ಮಾದರಿಯಲ್ಲಿ ಎರಡು ಪ್ರಮುಖ ವಿಭಾಗಗಳು, ಸಮೀಕ್ಷೆಯ ಬ್ರಹ್ಮಾಂಡ ಅಂತಕ್ಕಂಥದ್ದು ಮತ್ತು ಮಾದರಿಯ ಗಾತ್ರ ಮತ್ತು ವಿನ್ಯಾಸ ಅಂತಕ್ಕಂಥದ್ದು. ದ ಸೈಜ್ ಆಫ್ ದಿ ಫಸ್ಟ್ ಒನ್ ಇಸ್ ದ ಯೂನಿವರ್ಸ್ ಆಫ್ ದಿ ಸರ್ವೆ ಆ್ಯಂಡ್ ಸೆಕೆಂಡ್ ಒನ್ ಇಸ್ ದ ಸೈಜ್ ಆಫ್ ದಿ ಡಿಸೈನ್ ಆಫ್ ದ ಸ್ಯಾಂಪಲ್ ಅಂತಕ್ಕಂಥದ್ದು. ಇದು ಥರ್ಡ್ ಸ್ಟೇಜ್ ಅಂತಕ್ಕಂಥದ್ದು. ಆ್ಯಂಡ್ ಕ್ವಶನೇರ್. ಆಫ್ಟರ್ ದ ಸೆಲೆಕ್ಷನ್ ಆಫ್ ಸ್ಯಾಂಪಲ್ units, a questionnaire is prepared to collect facts from the sample. The questionnaire must be carefully designed within limits of the problem. The preparation of questionnaire, degree of probing, the questions of the sequence of questions and the establishment of rapport, a specific pattern and skill to be applied. The questionnaire is pre-tested in the field for proper application. ಅಂದರೆ ಇಲ್ಲಿ ಪ್ರಶ್ನಾವಳಿ ಅಂತಕ್ಕಂಥದ್ದು. ಅಂದರೆ ಮಾದರಿ ಘಟಕಗಳ ಆಯ್ಕೆ ನಂತರ ಪ್ರಶ್ನಾವಳಿಯನ್ನು ತಯಾರಿಸಲಾಗುತ್ತೆ. ಮಾದರಿಯಿಂದ ಸಂಗತಿಗಳನ್ನು ಸಂಗ್ರಹಿಸಲು ಪ್ರಶ್ನಾವಳಿಯನ್ನು
ಸಮಸ್ಯೆಯ ಮಿತಿಯಲ್ಲಿ ಎಚ್ಚರಿಕೆಯಿಂದ ವಿನ್ಯಾಸಗೊಳಿಸಬೇಕು. ಪ್ರಶ್ನೆಗಳ ತಯಾರಿಕೆ, ತನಿಖೆಯ ಮಟ್ಟ, ಪ್ರಶ್ನೆಗಳ ಅನುಕ್ರಮ ಮತ್ತು ಸಂಬಂಧದ ಸ್ಥಾಪನೆ, ಒಂದು ನಿರ್ದಿಷ್ಟ ಮಾದರಿ ಅಥವಾ ಅನ್ವಯಿಸಬೇಕಾದ ಕೌಶಲ್ಯ, ಸರಿಯಾದ ಪ್ರಶ್ನಾವಳಿಯನ್ನು ಕ್ಷೇತ್ರದಲ್ಲಿ ಅಂದರೆ ಇಲ್ಲಿ ಪ್ರಶ್ನಾವಳಿಯನ್ನು ನಾವು ಕ್ಷೇತ್ರದಲ್ಲಿ ಮಾಹಿತಿದಾರ ಕೊಡೋದಕ್ಕಿಂತ ಮುಂಚೆ ಅದನ್ನು ಪೈಲಟ್ ಸ್ಟಡಿ ಅಂತ ಹೇಳ್ತೀವಿ. ಅಂದರೆ ಪೈಲಟ್ ಸ್ಟಡಿಯನ್ನು ಮಾಡಿರಬೇಕಾಗಿರುತ್ತೆ. ಆ ಪ್ರಶ್ನೆಗಳನ್ನು ಮೊದಲೇ ಹೋಗಿ ಒಂದು ಬಾರಿ ಪೂರ್ವ ಸಮೀಕ್ಷೆಯನ್ನು ಮಾಡಬೇಕಾಗಿರುತ್ತೆ. ಅದರಿಂದ ಏನಾದರೂ ಪ್ರಶ್ನೆಗಳಲ್ಲಿ ಗೊಂದಲ ಇದೆಯಾ, ಪ್ರಶ್ನೆಗಳಿಗೆ ಸಂಬಂಧ ಇದೆಯಾ, ಅಥವಾ ಏನು ರಿಪೀಟ್ ಆಗಿದೆಯಾ ಅನ್ನೋದನ್ನೆಲ್ಲ ಕೂಡ ಕಂಡುಕೊಳ್ಬೋದು ಅಂತ. ನೆಕ್ಸ್ಟ್ ಒಂದು ಫೀಲ್ಡ್ ವರ್ಕ್. The next important step is field work, gathering the facts from a sample through the personal interview and observation. The interviewers are usually provided with an instruction manual which explain the objectives of the study and the meaning of each questions. ಇನ್ನು ಕ್ಷೇತ್ರ ಕಾರ್ಯ, ಮುಂದಿನ ಪ್ರಮುಖ ಹಂತವೆಂದರೆ ಕ್ಷೇತ್ರ ಕಾರ್ಯ. ವೈಯಕ್ತಿಕ ಸಂದರ್ಶನ, ವೀಕ್ಷಣೆಯ ಮೂಲಕ ಮಾದರಿಯಿಂದ ಸಂಗತಿಗಳನ್ನು ಸಂಗ್ರಹಿಸುವುದು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಒಂದು ಡಾಟಾ ಕೋಡಿಂಗ್ ಆ್ಯಂಡ್ ಟ್ಯಾಬ್ಲೇಷನ್ ಡಾಟಾ ಕೋಡಿಂಗ್ ಆ್ಯಂಡ್ ಟ್ಯಾಬ್ಲೇಷನ್, ಅದನ್ನು ವರದಿ ಟ್ಯಾಬ್ಲೇಷನ್ ಮಾಡ್ತಕ್ಕಂಥದ್ದು. ಆಫ್ಟರ್ ಕೇರ್ಫುಲ್ ಕೋಡಿಂಗ್ ಆ್ಯಂಡ್ ಎಡಿಟಿಂಗ್ ದ ಡಾಟಾ ಕಲೆಕ್ಟೆಡ್ ಥ್ರೂ ದಿ ಸರ್ವೆ ಮೇ ಟ್ರಾನ್ಸ್ಕ್ರೈಬ್ಡ್ ಇಂಟು ಟೇಬಲ್ಸ್. ದಿಸ್ ಮೇ ಬಿ ಡನ್ ಬೈ ಪ್ರಿಪೇರಿಂಗ್ ಎ ಕೋಡ್, a numbered list of major items such summing all the responses received to each questions ಅಂತಕ್ಕಂಥ. ಆ್ಯಂಡ್ ನೆಕ್ಸ್ಟ್ ಒಂದು ಡಾಟಾ ಅನಾಲಿಸಿಸ್ ಆ್ಯಂಡ್ ರಿಪೋರ್ಟಿಂಗ್ ಅಂತಕ್ಕಂಥದ್ದು. ಡಾಟಾ ಅನಾಲಿಸಿಸ್ ಆ್ಯಂಡ್ ರಿಪೋರ್ಟಿಂಗ್ ಅಂದರೆ ಇದು ಕೊನೆಯದಾಗಿರ್ತಕ್ಕಂಥದ್ದು. ದ ಡಾಟಾ ಆರ್ ಅನಲೈಸ್ಡ್ ಆ್ಯಂಡ್ ರಿಪೋರ್ಟ್ ಈಸ್ ರಿಟರ್ನ್ ವಿಚ್ ಎಂಬಾಡಿಂಗ್ ದ ಸರ್ವೆ ಫೈಂಡಿಂಗ್ಸ್. ದ ಸರ್ವೆ ಪ್ರೋಸೆಸ್ ಈಸ್ ಎ ಹೈಲಿ interconnected chain of events, so the above steps are interdependent of one another. ಅಂದರೆ ಮಾಹಿತಿ ವಿಶ್ಲೇಷಣೆ ಅಥವಾ ವರದಿ ಮಾಡುವಿಕೆ, ಮಾಹಿತಿ ವಿಶ್ಲೇಷಿಸಲಾಗುತ್ತೆ. ಇಲ್ಲಿ ಸಮೀಕ್ಷೆಯ ಆವಿಷ್ಕಾರಗಳನ್ನು ಒಳಗೊಂಡು ವರದಿಯನ್ನು ಬರೆಯಲಾಗುತ್ತೆ. ಸಮೀಕ್ಷೆಯ ಪ್ರಕ್ರಿಯೆ ಹೆಚ್ಚು ಮಹತ್ವಪೂರ್ಣವಾಗಿರ್ತಕ್ಕಂಥ ಘಟನೆಗಳ ಸರಪಳಿಯಾಗಿದೆ. ಆದ್ದರಿಂದ ಮೇಲಿನ ಹಂತಗಳು ಒಂದಕ್ಕೊಂದು ಸ್ವತಂತ್ರವಾಗಿರ್ತವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಇದೆಲ್ಲವೂ ಕೂಡ ಪ್ರೊಸೀಜರಲ್ ಆಫ್ ಸರ್ವೆ ಅಂತ ಹೇಳಿ ಕರಿತೀವಿ, ಸಾಮಾಜಿಕ ಸಮೀಕ್ಷೆ ವಿಧಾನಗಳು ಅಂತಕ್ಕಂಥ. ಇನ್ನು ಲಾಸ್ಟ್ ಒನ್ ಲಿಮಿಟೇಷನ್ಸ್ ಆಫ್ ಸರ್ವೆ ಅಂತಕ್ಕಂಥ. ಇಟ್ ಈಸ್ ಎ ಕಾಸ್ಟ್ಲಿ, ಇದು ಭಾಳ ದುಬಾರಿಯಾದದು ಅಂತಕ್ಕಂಥದ್ದು. ಇದು ದುಬಾರಿಯಾದದು. ಇನ್ವಾಲ್ವ್ಸ್ ಡಿಲೇ, ವಿಳಂಬವನ್ನು ಒಳಗೊಂಡಿರ್ತಿದ್ದು, ಬೇಗ ಆಗಲ್ಲ, ಭಾಳಷ್ಟು ವಿಳಂಬ ಮಾಡುತ್ತೆ. ದ ಪ್ರಾಬ್ಲಮ್ಸ್ ಆಫ್ ಪ್ರಿಜುಡಿಸ್, ಪೂರ್ವಾಗ್ರಹದ ಸಮಸ್ಯೆ ಅಂತಕ್ಕಂಥದ್ದು ಇರುತ್ತೆ. ಲ್ಯಾಕ್ ಇನ್ ಥಿಯರಿಟಿಕಲ್ ಫ್ರೇಮ್ವರ್ಕ್, ಸೈದ್ಧಾಂತಿಕ ಫ್ರೇಮ್ವರ್ಕ್ ಕೆಲಸದಲ್ಲಿ ಕೊರತೆ ಇರುತ್ತೆ ಅಂತಕ್ಕಂಥದ್ದು. ನೋ ಯೂನಿಫಾರ್ಮಿಟಿ ಅಂತಕ್ಕಂಥ, ಅಂದರೆ ಇಲ್ಲಿ ಏಕತೆ ಅಂತಕ್ಕಂಥದ್ದು ಕಂಡು ಬರಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಆಮೇಲೆ ಪಾಸಿಬಿಲಿಟಿ ಆಫ್ ದಿ ಯೂಸ್ ದ ಡಿಫೆಕ್ಟಿವ್ ಸ್ಯಾಂಪಲ್ ಅಂತಕ್ಕಂಥ, ಅಂದರೆ ನಿಷ್ಠಾವಂತ ಡೆರ್ತ್ ಆಫ್ ಲಾಯಲ್ ಅಸಿಸ್ಟೆನ್ಸ್ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ನಿಷ್ಠಾವಂತ ಸಹಾಯದ ಕೊರತೆ ಅಂತಕ್ಕಂಥದ್ದು. ಆ್ಯಂಡ್ ದೆನ್ ನೋ ಹೈಪೋಥಿಸಿಸ್ ಅಂದರೆ ಪ್ರಾಕಲ್ಪನೆ ಇಲ್ಲದೇ ಇರತಕ್ಕಂಥದ್ದು. ಆ್ಯಂಡ್ ಪಾಸಿಬಿಲಿಟಿ ಆಫ್ ದಿ ಯೂಸೇಜ್ ಆಫ್ ಡಿಫೆಕ್ಟಿವ್ ಸ್ಯಾಂಪಲ್ ಅಂತಕ್ಕಂಥದ್ದು. ದೋಷಯುಕ್ತ ಮಾದರಿಯ ಬಳಕೆ ಸಾಧ್ಯತೆ ಅಂತಕ್ಕಂಥ. ಆ್ಯಂಡ್ ಮರ್ಜ್ ಗಿಮಿಕ್ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಅಂಕಿಅಂಶಗಳ ಗಿಮಿಕ್, ಅಂದರೆ ಸರ್ವೆನಲ್ಲಿ ಏನು 2.26% ಆಫ್ ಪೀಪಲ್ ಅಂತ ಹೇಳತಕ್ಕಂಥದ್ದು, ಇದೊಂದು ಗಿಮಿಕ್ ಅಂತ ಹೇಳ್ತಾರೆ. ಇದೆಲ್ಲನೂ ಕೂಡ ಲಿಮಿಟೇಷನ್ಸ್ ಅಂತಕ್ಕಂಥದ್ದು. ಅಂದರೆ ಇದರ ಇತಿಮಿತಿಗಳು, ಸಮೀಕ್ಷೆ ಇತಿಮಿತಿಗಳು ಅಂತ. ಒಟ್ಟಾರೆ ಏನೇ ಸಮೀಕ್ಷೆ ಇತಿಮಿತಿಗಳು ಇದ್ದರೂ ಕೂಡ ಸಾಮಾಜಿಕ ಸಮೀಕ್ಷೆಗಳು ಇವತ್ತು ಭಾಳಷ್ಟು ಪರಿಣಾಮಕಾರಿಯಾದಂಥ ಪಾತ್ರವನ್ನು ನಿರ್ವಹಿಸ್ತವೆ. ಇತಿಮಿತಿಗಳಿದ್ದರೂ ಕೂಡ ಸಾಮಾಜಿಕ ಸಮೀಕ್ಷೆಗಳು ಇತಿಮಿತಿಗಳಿಗಿಂತ ಏನು ಅದರ ಪ್ರಭಾವ, ಅದರ ಪಾತ್ರ, ಅದರ ಮಹತ್ವ ಕಡಿಮೆ ಆಗಿಲ್ಲ, ಅದರ ಮಹತ್ವ ಭಾಳಷ್ಟಿದೆ ಅಂತಕ್ಕಂಥ. ಹಾಗಾಗಿ ಸಾಮಾಜಿಕ ಸಮೀಕ್ಷೆಗಳನ್ನು ಸಮಾಜ ವಿಜ್ಞಾನಗಳಲ್ಲಿ ಭಾಳಷ್ಟು ಪರಿಣಾಮಕಾರಿಯಾಗಿ ಬಳಸ್ತಕ್ಕಂಥ ವಿಧಾನಗಳನ್ನು ಕಂಡುಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಆತ್ಮೀಯ ವಿದ್ಯಾರ್ಥಿಗಳೇ, ಇದುವರೆಗೂ ಕೂಡ ಸಾಮಾಜಿಕ ಸಮೀಕ್ಷೆ ಸ್ವರೂಪ, ಅದರ ಉದ್ದೇಶಗಳು, ಅದರ ಪ್ರಕಾರಗಳು ಮತ್ತು ಅದರ ವಿಧಾನಗಳು ಹಾಗೂ ಅದರ ಇತಿಮಿತಿಗಳನ್ನು ನಾನು ಸಂಕ್ಷಿಪ್ತವಾಗಿ ತಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ತಮ್ಮೆಲ್ಲರಿಗೂ ಕೂಡ ಈ ಫಸ್ಟ್ ಚಾಪ್ಟ್ರು ಇಲ್ಲಿಗೆ ಮುಗಿಯುತ್ತೆ. ಇದರಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ನಾನು ಕೂಲಂಕುಷವಾಗಿ ತಮಗೆ ಹೇಳಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಇದ್ರ ಬಗ್ಗೆ ತಮ್ಮಗಳಿಗೇನಾದರೂ ಕೂಡ ಸಮಸ್ಯೆಗಳಿದ್ದಲ್ಲಿ ನನ್ನ ಮೊಬೈಲ್ ನಂಬರ್ಗೆ ತಾವುಗಳು ಕರೆಗಳನ್ನು ಮಾಡಿದರೆ ಖಂಡಿತವಾಗಲೂ ಕೂಡ ತಮ್ಮ ಅನುಮಾನಗಳನ್ನು ನಾನು
ಅನುಮಾನಗಳಿಗೆ ಅಥವಾ ತಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.